ನ್ಯಾನೋ ಇನ್ನೊಂದು ನ್ಯಾನೋ 12 ಮಾಡಲು ಸಿಂಗಲ್ ಓನರ್, ಸಣ್ಣ ಪುಟ್ಟ ಕ್ರಾಚಸ್ ಇದೆ, 65 ಹೆಚ್ಚು ಕಡಿಮೆ ಆಗುತ್ತೆ. ಡೀಸೆಲ್ ಗಾಡಿ ರನ್ನಿಂಗ್ ಚೆನ್ನಾಗಿದೆ, ಎಸಿ ಪೋಸ್ಟರಿಂಗ್ ಫೋನ್ ಮ್ಯಾಕ್ವಿಲ್ ಇದೆ, 95,000 ಹೆಚ್ಚು ಕಡಿಮೆ ಮಾಡೋಣ. ಸಿಯಾಜ್ 16 ಮಾಡಲು ವಿಡಿ ಪ್ಲಸ್ HSV ಇಂಜನ್, ಶಿಫ್ಟ್ ಎಲ್ಲೋ ಬೋರ್ಡ್ 22-23 ಸಿಸಿ ಕಂಡೀಷನ್, 2018 ಎಲ್ಲೋ ಬೋರ್ಡ್ ಆಸ್ಪೇರ್ ವರ್ಣ ಕ್ಯೂಡಿಕ್ ಪೆಟ್ರೋಲ್ 13-14 ಮಾಡಲು, ಇದು ಬಂದ್ಬಿಟ್ಟು ನಿಮ್ಗೆ 2010 ಮಾಡಲು ಸಿಂಗಲ್ ಅನ್ನೋದು, FC ಇನ್ಸೂರೆನ್ಸ್ ಫ್ರೆಶ್ ಆಗಿದೆ, ಶಿಫ್ಟ್ ಡಿಸೈರ್ BDI ಸಿಂಗಲ್ ಅನ್ನೋದು, SS4 2008 ಮಾಡಲು ಟಾಪ್ ಅಂಡ್ ಮಾಡಲು, AC ಪೋಸ್ಟರ್ ಕೊಂಡು ಏರ್ ಬ್ಯಾಗ್ ಎಲ್ಲ ಇದೆ. ಒಂದು ಇಯೋನು 2013 ಮಾಡಲು, ಇನ್ನೊಂದು ವ್ಯಾಗನರ್ 2013 ಮಾಡಲು, VXI 2010 ಮಾಡಲು VXI, ಇದು 2014-15 ಡೀಸೆಲ್ ಶಿಫ್ಟ್ VDI ಪಲ್ಸ್ 2013 ಮಾಡಲು, ಡೀಸೆಲ್ 15 ಮಾಡಲು ಪೆಟ್ರೋಲ್ ಐಲ್ಯಾಂಡ್ ಟಾಪ್ ಅಂಡ್ ಮಾಡಲು, 2015 ಮಾಡಲು ಎಷ್ಟದು, ಇದು ಬಂದ್ಬಿಟ್ಟು AC ಪೋಸ್ಟರಿಂಗ್ ಫೋನ್ ಇದೆ, ಆಫ್ಟರ್ ಮಾರ್ಕೆಟ್ ಬ್ಯಾಗ್ ವೀಲ್ ಇದೆ. ಹಾಗೆ ವ್ಯಾಗನರ್ 2009 ಮಾಡಲು, LXI ಡಿಯೋ ಕಂಪ್ನಿ ಡಿಯೋ, ಕಂಪ್ನಿ ಗ್ಯಾಸ್ LPG 2015-16 ಆಟೋಮೆಟಿಕ್, 2016 ಮಾಡಲು ಸಿಂಗಲ್ ಅನ್ನೋದು, 2011 ಮಾಡಲು ಸೆಲೆರಿಯೋ 14 ಮಾಡಲು ಸಿಂಗಲ್ ಅನ್ನೋದು ನೋಡಿ. VDI 2010 ಮಾಡಲು VDI ಆಫ್ಟರ್ ಮಾರ್ಕೆಟ್ ಮ್ಯಾಗ್ ವೀಲ್ ಇದೆ, ಬಾಡಿ ಲೈನ್ ಚೆನ್ನಾಗಿದೆ, ಇಂಜನ್ ಚೆನ್ನಾಗಿದೆ. 2010 ಮಾಡಲು ಸಿಂಗಲ್ ಅನ್ನೋದು 82,000 ಚೇಂಜ್ ಓಡಿದೆ. 2014 ಮಾಡಲು VDI, ಇದು ಗಾಡಿ ನೀಟ್ ಆಗಿದೆ, ತಗೊಳ್ಳಿ. ಪೆಟ್ರೋಲ್ ಕೂಡ ಬಂದ್ಬಿಟ್ಟು 13 ಮಾಡಲು ಟಾಪ್ ಅಂಡ್ ಮಾಡಲು ZXI ಮ್ಯಾಗ್ ವೀಲ್, ಏರ್ ಬ್ಯಾಗ್, ABS ಇದೆ. 14 ಮಾಡಲು ಪೆಟ್ರೋಲ್ ಶಿಫ್ಟ್, ಇದು ಕೂಡ ನೀಟ್ ಆಗಿದೆ. 2014 ಮಾಡಲು ಎಕ್ಸೆಂಟ್, ಇದು 68,000 ಚೇಂಜ್ ಓಡಿದೆ, 68,000 ಮಾತ್ರ. ಗಾಡಿ ತುಂಬಾ ಚೆನ್ನಾಗಿದೆ ಇರುತ್ತೆ. ಆಟೋಮೆಟಿಕ್ ವೆಹಿಕಲ್ ಆಗಿರುತ್ತೆ. ಪ್ರೈಸಿಂಗ್ ಸರ್ ಟಾಟಾ ನಾನು ನಮ್ಮ ಹತ್ರ 4-5 ಗಾಡಿ ಇದೆ, ಇದು ಆಟೋಮೆಟಿಕ್, ಮಿಕ್ಕಿದೆಲ್ಲ ಮ್ಯಾನ್ಯುವಲ್. 2011 ಮಾಡಲು ಇದು 51,000 ಓಡಿದೆ, ಪೆಟ್ರೋಲ್. ಇದು ಲೀವಾ TTS ಲೀವಾ ಗಾಡಿ ತುಂಬಾ ಚೆನ್ನಾಗಿದೆ. 13 ಮಾಡಲು i10 ಸ್ಪೋರ್ಟ್ಸ್, ಇದು ಕೂಡ ಒಂದ್ ಸ್ವಲ್ಪ ರಬ್ಬಿಂಗ್ ಪಾಲಿಶ್ ಮಾಡ್ಕೋಬೇಕು. ಬೆಲೆನು 2019 ಮಾಡಲು, ಇದು ಮಿಡ್ಲ್ ವರ್ಷ ಡೆಲ್ಟಾ ಸಿಂಗಲ್ ಅನ್ನೋದು 28,000 ಹೊಡಿದೆ, ಶೋರೂಮ್ ಟ್ರೇಸ್ ನಲ್ಲಿ ಇದೆ ಗಾಡಿ. ಹಾಗೆ ಇನ್ನೊಂದು ಇದು ಅಷ್ಟೇನೆ, ಇದು 16 ಮಾಡ್ಲೆ, ಇದು ಕೂಡ ವಾಶ್ ಗಿಶ್ ಮಾಡಿ ಕೊಡ್ಬೇಕು, ಮದ್ಯ ನಿಲ್ಸಿದ್ವಿ. ಈ ಸ್ಪೋರ್ಟ್ಸ್ ಇದು ಗಾಡಿ ತುಂಬಾ ಚೆನ್ನಾಗಿದೆ, ಇದು ಕೂಡ ನೀಟ್ ಆಗಿದೆ, ಎಲ್ಲೂ ಆತರ ಟೆಂಟ್ ಕ್ರಾಚಸ್ ಆತರ ಯಾವ ಜಾಸ್ತಿ ಇಲ್ಲ. ಗಾಡಿ ರನ್ನಿಂಗ್ ಚೆನ್ನಾಗಿದೆ, ಬಾಡಿ ಲೈನ್ ಚೆನ್ನಾಗಿದೆ. 2016 ಮಾಡಲು ಇದು S4, ಇದು ಕೂಡ ಗಾಡಿ ತುಂಬಾ ಚೆನ್ನಾಗಿದೆ. 14 ಮಾಡಲು ಇದು ಪೆಟ್ರೋಲ್ i20 ಆಸ್ಟ್ರಾ ಟಾಪ್ ಅಂಡ್ ಮಾಡಲು, ಪುಷ್ ಬಟನ್ ಸ್ಟಾರ್ಟ್, ಮ್ಯಾಗ್ ವೀಲ್, ಏರ್ ಬ್ಯಾಗು ಎಲ್ಲ ಬರುತ್ತೆ. 9 ಮಾಡಲು ಸ್ಯಾಂಟ್ರೋ GLS, 2009 ಮಾಡಲು ಜಾಜ್ ಪೆಟ್ರೋಲ್, AC ಪೋಸ್ಟರಿಂಗ್ ಫೋನ್ ಇದೆ, ಏರ್ ಬ್ಯಾಗ್ ಇದೆ. ಹೋಂಡಾ ಸಿಟಿ 2007 ಮಾಡಲು, ಇದು ಕೂಡ ರನ್ನಿಂಗ್ ಬಾಡಿ ಎಲ್ಲ ಚೆನ್ನಾಗಿದೆ. FC ಇನ್ಸೂರೆನ್ಸ್ ಫ್ರೆಶ್ ಆಗಿ ನಾವೇ ಮಾಡ್ಕೊಡ್ತೀನಿ ಅಂತ ಹೇಳಿದ್ರೆ 2,25,000 ಕೊಟ್ರೆ. ಇದು ವೆಂಟೋ 2011 ಮಾಡಲು, ಇದು ಬಂದ್ಬಿಟ್ಟು ಪೆಟ್ರೋಲ್, ಇದು ಟ್ಯಾಟ್ಸನ್ ಗೋ 17-18 ಪೆಟ್ರೋಲ್. 14 ಮಾಡಲು ಎರ್ಟಿಗಾ VXI 7 ಸೀಟರ್ ಗಾಡಿ ಎಲ್ಲ ಚೆನ್ನಾಗಿದೆ. ನಮ್ಮ ಹತ್ರ 85 ವೆಹಿಕಲ್ಸ್ ಇದೆ, ಎಲ್ಲ ನೋಡಿ ಚೆಕ್ ಮಾಡಿ, ಮೆಕ್ಯಾನಿಕ್ ತೋರಿಸಿ, ಶೋರೂಮ್ ತೋರಿಸಿ. ಗೊತ್ತಾಗಿಲ್ಲ ನೋಡಿ, ಅದೇ ನಮ್ದು ವಿಜಯನಗರ ನರ್ಸಿಂಗ್ ಕಾಲೇಜ್ ನಾಗರ್ಬಾವಿ, ಅದೇ ನಮ್ದು ಇದೆಲ್ಲ ರೈಟ್ ರೌಂಡ್ ಕಾಂಪೌಂಡ್ ಅಲ್ಲಿ ವೆಹಿಕಲ್ಸ್ ಇರುತ್ತೆ. ಅಕ್ರಮ್ ಬೈ, ಇವಾಗ ಹೊಸ ಸ್ಟಾಕ್ ಬರಕ್ ಕೊಡ್ತೀವಿ ಅಂತ ಹೇಳ್ತಾ ಇದ್ರ? ಹೌದೌದು, ಆಷಾಢ ಸೇಲ್. ಹೌದು, ಯಾವ್ದು ಗಾಡಿ ಇದೆ ಇವಾಗ? ಎಲ್ಲ ತುಂಬಾ ವೆಹಿಕಲ್ಸ್ ಇದೆ ನಮ್ಮ ಹತ್ರ. 85 ವೆಹಿಕಲ್ಸ್ ಇದೆ, ಎಲ್ಲ ನೋಡಿ ಚೆಕ್ ಮಾಡಿ, ಮೆಕ್ಯಾನಿಕ್ ತೋರಿಸಿ, ಶೋರೂಮ್ ತೋರಿಸಿ, ಎಲ್ಲ ಓಕೆ ಆದ್ರೆ ಫೈನಾನ್ಸ್ ಕೂಡ ಮಾಡೋಣ. ಗಾಡಿ ನೋಡಿ ಚೆಕ್ ಮಾಡಿ ಮಾತಾಡೋಣ, ಗಾಡಿಗಳು ಚೆಕ್ ಮಾಡ್ಕೊಂಡು ಮಾತಾಡೋಣ. ಹೌದು. ಸೊ ಫೈನಾನ್ಸ್ ಎಷ್ಟಾಗಬಹುದು? ಸರ್ ನಿಮ್ಗೆ ಮಾಡೆಲ್ ಕಂಡೀಷನ್ ಮೇಲೆ 12 ಮಾಡೆಲ್ ಇಂದ ಶುರು ಆಗುತ್ತೆ, 70-80% ಆಗುತ್ತೆ. ಚೆನ್ನಾಗಿದೆ.
ಸೊ ಪ್ರತಿಯೊಂದು ಗಾಡಿ ಇದೆ ಅಂತ ಹೇಳಿದ್ರಿ. ಹೌದೌದು, So, ಎಲ್ಲಾ ಪ್ರತಿಯೊಂದು type ಗಾಡಿಗೂ vehicles ಲೋನ್ ಇದೆ. ಆಗುತ್ತೆ. ಎಲ್ಲಾ ವೆಹಿಕಲ್ಸ್ ಇದೆ, ಹ್ಮ್. ಎಲ್ಲಾ ತರ ವೆಹಿಕಲ್ಸ್ ಇದೆ ನಮ್ಮಲ್ಲಿ. ಓಕೆ, ಇವಾಗ ಎಷ್ಟು ವರ್ಷದಿಂದ ಮಾಡ್ಕೊಂಡಿದ್ದೀವಿ ನೆಕ್ಸ್ಟ್? ನಾವು ಇದೆ ಒಂದು 20 ವರ್ಷ ಇದೆ ಹೆಚ್ಚು ಕಡಿಮೆ. 20 ವರ್ಷದಿಂದ. ಹೌದೌದು ಓಕೆ, ಪ್ರತಿಯೊಂದು ಗಾಡಿಗಳು ಕೊಟ್ಟಿದ್ದೀರಾ. ಹೌದೌದು. ಕಸ್ಟಮರ್ ರಿಕ್ವೈರ್ಮೆಂಟ್ ಗಾಡಿಗಳು ತರಿಸ್ತಾ ಇರ್ತೀರಾ, ಸೇಲ್ ಹೌದು. ಮಾಡ್ತಾನೆ ಇರ್ತೀರಾ. ಹೌದು ಸೊ ಇದು ಬಂದು ಹೋಲ್ಸೇಲ್ ಪಾಯಿಂಟ್ ಅನ್ಬೋದಾ? ಹೌದೌದು ಸರ್. ಹೋಲ್ಸೇಲ್ ಪಾಯಿಂಟ್. ಹೌದು ಓಕೆ, ಎಕ್ಸಾಕ್ಟ್ ಲೊಕೇಶನ್ ಬರುತ್ತೆ ಸರ್, ನಾಗರಬಾವಿ ಸರ್ಕಲ್ ಇಂದ ಹಾ. ಈ ಸರ್ವಿಸ್ ರೋಡ್ ನಲ್ಲಿ ಬಂದ್ರೆ ಹ್ಮ್. ಪೆಟ್ರೋಲ್ ಬಂಕ್ ಸಿಗುತ್ತೆ. ಹ್ಮ್. ಪೆಟ್ರೋಲ್ ಬಂಕ್ ಸ್ವಲ್ಪ ಡೌನ್ ಬಂದ್ರೆ ಫೈಂಟ್ ಅಂಗಡಿ ಓಕೆ. ಫಸ್ಟ್ ಲೆಫ್ಟ್ ಇಂದ ಏನು ಗೊತ್ತಾಗಿಲ್ಲ ನೋಡಿ. ಹ್ಮ್. ಅದೇ ನಮ್ದು ವಿಜಯನಗರ ನರ್ಸಿಂಗ್ ಕಾಲೇಜ್ ನಾಗರಬಾವಿ. ಓಕೆ. ಅದೇ ನಮ್ದು ಇದೆಲ್ಲ ಹ್ಮ್. ರೈಟ್ ರೌಂಡ್ ಕಾಂಪೌಂಡ್ ನಲ್ಲಿ ಹ್ಮ್. ವೆಹಿಕಲ್ಸ್ ಇರುತ್ತೆ. Okay. ಬಂದ್ ನೋಡಿ ಚೆಕ್ ಮಾಡಿ ಹ್ಮ್. ಓಕೆ ಅಂದ್ರೆ ಮಾತಾಡೋಣ. ಓಕೆ, ಹಾಗಾದ್ರೆ ಶುರು ಮಾಡೋಣ. ಆಯ್ತು ಸರ್. ಸೊ ನೆಕ್ಸ್ಟ್ ಕಾರಲ್ಲಿ ಫಸ್ಟ್ ವೆಹಿಕಲ್ ನಿಮಗೆ ಟಾಟಾ ನ್ಯಾನೋ ಆಗಿರುತ್ತೆ, ಆಟೋಮೆಟಿಕ್ ವೆಹಿಕಲ್ ಆಗಿರುತ್ತೆ. ಪ್ರೈಸಿಂಗ್ ಸರ್ ಟಾಟಾ ನಾನು ಹ್ಮ್. ನಮ್ಮ ಹತ್ರ 4-5 ಗಾಡಿ ಇದೆ. ಓಕೆ. ಇದು ಆಟೋಮೆಟಿಕ್, ಹಾ, ಮಿಕ್ಕಿದೆಲ್ಲ ಮ್ಯಾನ್ಯುವಲ್. ಮಿಕ್ಕಿದೆಲ್ಲ ಬಂದ್ಬಿಟ್ರೆ 4-5 ಗಾಡಿ ನೋಡ್ಬೋದು. ಓಕೆ. ನಿಮ್ಗೆ ಯಾವ್ದು ನೋಡ್ಬೇಕು, ಹ್ಮ್. ಯಾವ್ದು ತಗೋಬೇಕು ಅಂತ ಸೆಲೆಕ್ಷನ್ ಮಾಡಿ ಹಾ, ಚೆಕ್ ಮಾಡಿ ಹ್ಮ್. ಮೆಕ್ಯಾನಿಕ್ ತೋರಿಸಿ ಶೋರೂಮ್ ತೋರಿಸಿ ಓಕೆ. ಹೆಚ್ಚು ಕಡಿಮೆ ಆಗುತ್ತೆ. ಇದು ಬರೋ ಓಡಿರೋದು 50,000 50,000. ಆಟೋಮೆಟಿಕ್. ಹಾ, ಹಾ, ಟ್ವಿಸ್ಟ್ AC ಪವರ್ ಸ್ಟೀರಿಂಗ್ ಪಾಯಿಂಟ್ ಇದೆ, ಸಿಸ್ಟಮ್ ಇದೆ. ಹ್ಮ್. ಗಾಡಿ ತುಂಬಾ ಚೆನ್ನಾಗಿದೆ. ಹಾ. 2.10 ಹೇಳೋದು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಹಾ. ಗಾಡಿ ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. 2,10,000 ಹೇಳ್ತೀರಾ? ಆಟೋಮೆಟಿಕ್ ಗಾಡಿ ತುಂಬಾ ಚೆನ್ನಾಗಿದೆ. ಟ್ವಿಸ್ಟ್ ಹಾ, ಹಾ. ಬರೀ 50,000 ಚೇಂಜ್ ಓಡಿದೆ. Okay. ಗಾಡಿ ರನ್ನಿಂಗ್ ಎಲ್ಲ ತುಂಬಾ ಇದೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಹಾ. ನೀ ಬಾಡಿ ಲೈನ್ ಇಂಜನ್ ಎಲ್ಲ ನೀಟ್ ಆಗಿದೆ. ಓನರ್ಶಿಪ್ ಸಿಂಗಲ್ ಸಿಂಗಲ್ ಓನರ್. ಸಿಂಗಲ್ ಹೌದೌದು. 50,000 ಮಾತ್ರ ಓಡಿರೋದು. ಹೌದೌದು. ಓಕೆ, 2 ಲಕ್ಷ. 2.10 ಹೇಳೋದು ಹೆಚ್ಚು ಕಡಿಮೆ ಆಗುತ್ತೆ. 2.10 ಅಂದ್ರೆ ಹೆಚ್ಚು ಕಮ್ಮಿ ಎಷ್ಟಾಗ್ಬೋದು ಬೈ? ನೀವು ಬಂದು ನೋಡಿ, ಇದು ಬಂದ್ಬಿಟ್ರೆ ಹ್ಮ್. ಎಲ್ಲಾ ಗಾಡಿ ನೋಡ್ಬೇಕು, ಓಕೆ ಮಾಡಿ ಸೆಟಲ್ಮೆಂಟ್ ಮಾಡೋಣ. Okay. ಆಟೋಮೆಟಿಕ್ ನಲ್ಲಿ ತುಂಬಾ ವೆಹಿಕಲ್ಸ್ ಇದೆ ನಮ್ಮ ಹತ್ರ. ಆಟೋಮೆಟಿಕಲ್ ತುಂಬಾ ಬೇಕು. ಎಲ್ಲ ಇದೆ. ಓಕೆ, ಹಾಗೆ ATS ಲಿವಾ 2011 ಮಾಡಲು. ಹಾ. ಇದು 51,000 ಓಡಿದೆ. 51,000. ಪೆಟ್ರೋಲ್. ಹಾ, ಹಾ. ಇದು ಲೀವಾ, ಓಕೆ. TTS ಲೀವಾ. ಗಾಡಿ ತುಂಬಾ ಚೆನ್ನಾಗಿದೆ. ಹಾ, ಹಾ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಓಕೆ. ಮತ್ತೆ 51,000 ಚೇಂಜ್ ಓಡಿದೆ. ಹಾ. ಇದು 2.55 ಹೇಳೋದು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಹ್ಮ್. ರನ್ನಿಂಗ್ ತುಂಬಾ ಚೆನ್ನಾಗಿದೆ. ಓಕೆ, ಲೋನ್ ಆಪ್ಷನ್ ನೋಡೋರ್ಗೆ. ಗಾಡಿ ರನ್ನಿಂಗ್ ಬಾಡಿ ಲೈನ್ ಎಲ್ಲ ನೀಟ್ ಆಗಿದೆ. ಓಕೆ. ಗಾಡಿ ತುಂಬಾ ಚೆನ್ನಾಗಿದೆ. ಲೋನ್ ನೋಡೋರ್ಗೆ ಬೈ ಲೋನ್ ನಿಮ್ಗೆ 12 ಮಾಡಲ್ ಮೇಲೆ ಆಗುತ್ತೆ. 12 ಮಾಡಲ್ ಮೇಲೆ ಆಗುತ್ತೆ ಅಂತ ಹೇಳ್ತೀರಾ? ಹೌದೌದು. ಓಕೆ, ಹಾಗೆ ವೋಕ್ಸ್ ಇದು ವೆಂಟೋ 2011 ಮಾಡಲು. ಹ್ಮ್. ಇದು ಬಂದ್ಬಿಟ್ಟು ಪೆಟ್ರೋಲ್. ಓಕೆ. 2.85 ಹೇಳೋದು ಸ್ವಲ್ಪ ಹೆಚ್ಚು ಕಡಿಮೆ ಇದೆ. ಹ್ಮ್. ಗಾಡಿ ತುಂಬಾ ಚೆನ್ನಾಗಿದೆ. ಓಕೆ, 2,85,000 ಹೇಳ್ತಾರ? ಹೆಚ್ಚು ಕಡಿಮೆ ಆಗುತ್ತೆ. ಬಾಡಿ ಲೈನ್ ಆಗ್ಲಿ, ಟೈರ್, ಬಾಡಿ ಲೈನ್, ಇಂಜನ್ ಎಲ್ಲ ತುಂಬಾ ಚೆನ್ನಾಗಿದೆ. ಹಾ, ಹಾ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಎಲ್ಲೂ ಡೆಂಟು ಕ್ರಾಚಸ್ ಇಲ್ಲ, ಓಕೆ. ನೀಟ್ ಆಗಿದೆ. ಸೊ ಪ್ರತಿಯೊಂದು ಗಾಡಿ ಕಂಡೀಷನ್ ಚೆನ್ನಾಗಿದೆ. ಹಾಗೆ ಹೋಂಡಾ ಸಿಟಿ. ಹೋಂಡಾ ಸಿಟಿ 2007 ಮಾಡಲು. ಹ್ಮ್. ಇದು ಕೂಡ ರನ್ನಿಂಗ್ ಬಾಡಿ ಎಲ್ಲ ಚೆನ್ನಾಗಿದೆ. ಓಕೆ. FC ಇನ್ಸೂರೆನ್ಸ್ ಫ್ರೆಶ್ ಆಗಿ ಹಾ. ನಾವೇ ಮಾಡ್ಕೊಡ್ತೀನಿ ಅಂತ ಹೇಳಿದ್ರೆ ಹಾ. 2,25,000 ಕೊಟ್ರೆ ಹ್ಮ್. FC ಇನ್ಸೂರೆನ್ಸ್ ನಾವೇ ಮಾಡ್ಕೊಡ್ತೀವಿ. ಹಾ. ಇಲ್ಲ FC ಇನ್ಸೂರೆನ್ಸ್ ನೀವೇ ಮಾಡ್ಕೊಳ್ಳೋಂಗಿದೆ 2 ಲಕ್ಷ ಕೊಡಿ, ನೀವೇ ಮಾಡ್ಕೊಳ್ಳಿ. 2 ಲಕ್ಷ ನೀವೇ ಮಾಡ್ಕೊಳ್ಳಿ. ನಾವೇ ಮಾಡ್ಕೋಬೇಕಂತ. ಹೌದೌದು. ಮಿರರ್ ಎಲ್ಲ ಏನ್ ಹಾಕೊಡ್ತೀರಾ? ಏನ್ ಮಿರರ್ ಒಂದು ಬೇಕಂದ್ರೆ ಹಾಕೊಡಂದ್ರಿ. ಹಾಕೊಡ್ತೀರಾ? 14 ಮಾಡಲು. ಹ್ಮ್. ಎರ್ಟಿಗಾ VXI ಹ್ಮ್. 7 ಸೀಟರ್ ಗಾಡಿ ಎಲ್ಲ ಚೆನ್ನಾಗಿದೆ. ಆಹಾ. ಇದು 5.5 ಲಕ್ಷ ಹೇಳೋದು ಹೆಚ್ಚು ಕಡಿಮೆ ಆಗುತ್ತೆ. ಹಾ. ಗಾಡಿ ರನ್ನಿಂಗ್ ಎಲ್ಲ ಚೆನ್ನಾಗಿದೆ. 5-6 ಲಕ್ಷ ಹೇಳ್ತಾರ? ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 7 ಸೀಟರ್ ಗಾಡಿ, ಹಾ. ಬಾಡಿ ಎಲ್ಲ ಚೆನ್ನಾಗಿದೆ. ದೊಡ್ಡ ಫ್ಯಾಮಿಲಿಗೆ ಒಳ್ಳೆ ಗಾಡಿ. ಓಕೆ. ಸೊ ಸೀಟ್ ಕಂಡೀಷನ್ ಕೂಡ ನೋಡ್ಕೋಬಹುದು. ಆಫ್ಟರ್ ಮಾರ್ಕೆಟ್ ಎಲ್ಲ ಶೋರೂಮ್ ಫಿಟೆಡ್ ಸಿಸ್ಟಮ್, ಪ್ರೂಫ್ AC ಪ್ರತಿಯೊಂದು ಬರ್ತಾ ಇದೆ. ಕಿಲೋಮೀಟರ್ ಸ್ಟಡಿ ಇದು ಇದು ಓಡಿದೆ ಒಂದು 86 ಚೇಂಜ್ ಓಡಿದೆ ಹೆಚ್ಚು ಕಡಿಮೆ. ಪೆಟ್ರೋಲ್ ಡೀಸೆಲ್? ಪೆಟ್ರೋಲ್ ಸರ್. ಪೆಟ್ರೋಲ್ ವೆಹಿಕಲ್. ಹೌದೌದು. ಓಕೆ. ಸೊ ಎಲ್ಲಾ ವೆಹಿಕಲ್ ನಿಮಗೆ ಪೆಟ್ರೋಲ್ ವೆಹಿಕಲ್ ಆಗಿರುತ್ತೆ. ಸೊ ಇವಾಗ ಎಲ್ಲಾ ಗಾಡಿಗಳು ತೋರಿಸಿದಲ್ಲ ಪೆಟ್ರೋಲ್ ಗಾಡಿನೇ. ಹೌದೌದು. ಓಕೆ, ಹಾಗೆ ಸೆಂಟರ್ 9 ಮಾಡಲು. ಹಾ. ಸ್ಯಾಂಟ್ರೋ GLS. ಓಕೆ. FC ಇನ್ಸೂರೆನ್ಸ್ ಲ್ಯಾಬ್ಸ್ ಇದೆ. 25 ಕೊಟ್ರೆ FC ಇನ್ಸೂರೆನ್ಸ್ ಎಲ್ಲ ಅವರೇ ಮಾಡ್ಕೊಳ್ಳಿ. 1,45,000ಕ್ಕೆ FC ಇನ್ಸೂರೆನ್ಸ್ ಅವರೇ ಮಾಡ್ಕೊಳ್ಳಿ. ಅವರೇ ಮಾಡ್ಕೋಬೇಕು. ಹೌದೌದು. ಇಲ್ಲ ನಾವೇ ಮಾಡ್ಕೊಡ್ತೀನಿ ಅಂದ್ರೆ ಅದೇನಿದೆ FC ಇನ್ಸೂರೆನ್ಸ್ ಅಮೌಂಟ್ ಕೊಟ್ರೆ ಹಾ, ಹಾ. ಏಜೆಂಟ್ ಗೆ ಕೊಡಿ, ನಮ್ಗೇನ್ ಬೇಡ. ಹಾ. ಏಜೆಂಟ್ ಕೊಟ್ರೆ ಅವರೇ ಮಾಡ್ಕೊಡ್ತಾರೆ. ಅವರೇ ಮಾಡ್ಕೊಡ್ತಾರೆ. ಹೌದು. ಇಮಿಡಿಯೇಟ್ ಆಗಿ ಮಾಡ್ಕೊಡ್ತಾರೆ. ಹೌದೌದು. ಎಷ್ಟು ದಿನ ಆಗ್ಬೋದು? ಆಗುತ್ತೆ ಸರ್. ನಿಮ್ಗೆ FC ಇನ್ಸೂರೆನ್ಸ್ ಎಲ್ಲ ಹಾ. ಆಗ್ಬೇಕಂದ್ರೆ ಒಂದು 15 ಡೇಸ್ ಆಗ್ಲೇಬೇಕು. 15 ದಿವಸ ಹಾ. ಬೇಕೇ ಬೇಕಂತ ಹೇಳ್ತೀರಾ? ಇಮಿಡಿಯೇಟ್ ಆಗುತ್ತೆ. ಓಕೆ. FC ಎಂಟ್ರಿ ಹಾಕ್ಬಿಟ್ಟು ಹಾ. ಸಲನ್ ಎಲ್ಲ ಕೊಡ್ತಾರೆ. ಹ್ಮ್. ಆಮೇಲೆ ಎಂಟ್ರಿ ಹಾಕಕ್ಕೆ ಒಂದು 15-20 ದಿನ ಬೇಕೇ ಬೇಕು. ಓಕೆ, ಹಾಗೆ ಇದು ಟ್ಯಾಟ್ಸನ್ ಗೋ ಹಾ. 17-18 ಪೆಟ್ರೋಲ್. ಓಕೆ. 2,05,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 2,05,000. ಹೆಚ್ಚು ಕಡಿಮೆ ಆಗುತ್ತೆ. AC ಇದೆ, ಪವರ್ ಸ್ಟೀರಿಂಗ್ ಪೌಂಡೋ ಇದೆ. ಹಾ, ಹಾ. ಗಾಡಿ ವಾಶ್ ಗೀಶ್ ಮಾಡಿ ಕೊಡ್ತೀವಿ. ಓಕೆ. ರನ್ನಿಂಗ್ ಎಲ್ಲ ಚೆನ್ನಾಗಿದೆ. ಸೊ ಸೆಂಟ್ರಲ್ ಲಾಕು, 4 ಡೋರ್ ಪವರ್ ಪವರ್ ಸ್ಟೀರಿಂಗು, ಸೊ ಸಿಂಗಲ್ ಏರ್ಬ್ಯಾಗ್ ಕೂಡ ಬರ್ತಾ ಇದೆ. ಸೊ ರೇರ್ ಕೂಡ ನೋಡ್ಕೋಬಹುದು ಯಾವ ರೀತಿ ಅಂತ. ಸೊ ಯಾವ ತರ ಡೆಂಟು ಸ್ಕ್ರಾಚ್ ಇಲ್ಲ. ಸೊ K03 ರಿಜಿಸ್ಟ್ರೇಷನ್ ವೆಹಿಕಲ್ ಆಗಿರುತ್ತೆ. ಇನ್ನ ಗಾಡಿಗಳು ಎಷ್ಟಿದೆ ಬೈ? ಅದು ಇನ್ನ ಸರ್ ನಮ್ಮ ಹತ್ರ ಹೆಚ್ಚು ಕಡಿಮೆ ಒಂದು 85 ವೆಹಿಕಲ್ಸ್ ಇದೆ ಸರ್. 85 ವೆಹಿಕಲ್. ಹೌದೌದು. 85 ವೆಹಿಕಲ್ ಪ್ರತಿಯೊಂದು ಪ್ರೈಸಿಂಗ್ ಅಲ್ಲಿ ಕೊಡ್ತಾ ನೋಡಿ ಚೆಕ್ ಮಾಡಿ. ಹ್ಮ್. ನಿಮ್ಗೆ ಯಾವ್ದು ಇಲ್ಲಿ ಬಂದ್ಬಿಟ್ರೆ ಎಲ್ಲಾ ಗಾಡಿ ನೋಡಿ ಹಾ. ನಿಮ್ಗೆ ಯಾವ್ದು ಸೆಲೆಕ್ಷನ್ ಆಗುತ್ತೆ Okay. ಮಾತಾಡ್ಬಿಟ್ಟು ಕ್ಲೋಸ್ ಮಾಡೋಣ. ಹಾಗೆ ಇನ್ನೊಂದು ಜಾಜ್ 2009 ಮಾಡಲು. ಹ್ಮ್. ಜಾಜ್ ಪೆಟ್ರೋಲ್. ಹಾ. AC ಪವರ್ ಸ್ಟೀರಿಂಗ್ ಪೌಂಡೋ ಇದೆ, ಏರ್ ಬ್ಯಾಗ್ ಇದೆ, ಓಕೆ. ಟೈರು ಬಾಡಿ ಎಲ್ಲ ಚೆನ್ನಾಗಿದೆ, ನೀಟ್ ಆಗಿದೆ ಗಾಡಿ. ಹಾ. ಇದು 2,30,000 ಹೇಳೋದು. ಓಕೆ. ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಹಾ. ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಓಕೆ. ಪೆಟ್ರೋಲ್ ವೇರಿಯಂಟ್ ಅಲ್ಲ ಇದು? ಹೌದು, ಪೆಟ್ರೋಲ್. ಹೈವೇ ಟೆಕ್ ಬರ್ತಾ ಇರೋದು. ಹೌದೌದು. ನಿಮ್ಗೆ ನೋಡಿ AC ಇದೆ, ಪವರ್ ಸ್ಟೀರಿಂಗ್ ಪೌಂಡೋ, ಏರ್ ಬ್ಯಾಗ್ ಇದೆ, ಓಕೆ. ಟೈರು ಬಾಡಿ ಲೈನ್ ಎಲ್ಲ ನೀಟ್ ಆಗಿದೆ. ಹಾ, ಹಾ. ಗಾಡಿ ಚೆನ್ನಾಗಿದೆ. 2 ಲಕ್ಷ ಹೇಳ್ತಾರದು?
7,30,000 ಹೇಳಿದ್ದು, ಹಾ. ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 2,30,000 ಹೇಳ್ತಾರೆ, ಸ್ವಲ್ಪ ಹೌದೌದು. 2,30,000 ಹೇಳ್ತಾರೆ, ಸ್ವಲ್ಪ ಸ್ಲೈಟ್ ನೆಗೋಷಿಯಬಲ್ ಆಗ್ತಿದೆ. ಹೌದೌದು. ಹಾಗೆ ಎಕ್ಸೆಂಟ್ ನೋಡ್ತಿದ್ರೆ 2014 ಮಾಡಲು ಹ್ಮ್. ಎಕ್ಸೆಂಟ್, ಓಕೆ ಇದು 68,000 ಚೇಂಜ್ ಓಡಿದೆ. 68,000 ಮಾತ್ರ. ಗಾಡಿ ತುಂಬಾ ಚೆನ್ನಾಗಿದೆ. ಓಕೆ 3,85,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 3,85,000 ನೀಟಾಗಿದೆ. ಓಕೆ ಸಿಂಗಲ್ ಅನ್ನೋದು ಹಾ. 14 ಸಿಂಗಲ್ ಅನ್ನೋದು ಗಾಡಿ ಬಾಡಿ ಲೈನ್ ಚೆನ್ನಾಗಿದೆ, ಇಂಜನ್ ಚೆನ್ನಾಗಿದೆ, ಓಕೆ ಒಂದು ಡೆಂಟು ಗ್ರಾಚಸ್ ಇಲ್ಲ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಹೌದೌದು. ಕಂಡೀಷನ್ ಕೂಡ ನೋಡ್ಕೋಬಹುದು. ಹೌದು. ಫಿಟೆಡ್ ನಿಮ್ಗೆ ಲೆದರ್ ಅಪ್ರೋಚ್ ಪ್ರತಿಯೊಂದು ಬರ್ತಿದೆ. ಹೌದೌದು. ಸೊ ನಂಬರ್ ಕೂಡ ನೋಡ್ಕೋಬಹುದು 1428. ಹೌದೌದು. ಹಾಗೆ i20 2014 ಮಾಡಲು ಹ್ಮ್. ಇದು ಪೆಟ್ರೋಲ್ i20 ಆಸ್ಟ್ರಾ ಟಾಪ್ ಅಂಡ್ ಮಾಡಲು. ಆಸ್ಟಾ ಟಾಪ್ ಎಂಡ್. ಪುಷ್ ಬಟನ್ ಸ್ಟಾರ್ಟ್, ಮ್ಯಾಗ್ ವೀಲ್, ಏರ್ ಬ್ಯಾಗು ಹ್ಮ್. ಎಲ್ಲ ಬರುತ್ತೆ. Okay. 5,10,000 ಹೇಳೋದು, ಹೆಚ್ಚು ಕಡಿಮೆ ಆಗುತ್ತೆ. ಹ್ಮ್. ಫೈನಾನ್ಸ್ ಕೂಡ ಮಾಡೋಣ, ಗಾಡಿ ತುಂಬಾ ಚೆನ್ನಾಗಿದೆ, ಓಕೆ ಫೈನಾನ್ಸ್ ಕೂಡ ಆಗೋಗುತ್ತೆ. ಹೌದು, 10,000 ಹೇಳ್ತಾರೆ, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ sir. ಓಕೆ ಸೊ ಇಂಟೀರಿಯರ್ ಎಕ್ಸ್ಟೀರಿಯರ್ಸ್ ನೋಡ್ಬೇಕು, ಜಸ್ಟ್ ನೋಡ್ಕೋಬಹುದು. ಸೊ ಆಫ್ಟರ್ ಮಾರ್ಕೆಟ್ ಪ್ರತಿಯೊಂದು ಖರ್ಚು ಮಾಡಿದ್ದಾರೆ. ಆಸ್ಟಾ ವೇರಿಯಂಟ್ ಬರ್ತಾರೆ ಅದು. ಹಾ, ಸೊ 6 ಇಯರ್ ಬೇಕು, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಸನ್ ರೂಫ್ ಒಂದು ಬರ್ತಲ್ಲ, ಮಿಕ್ಕಿದ ಫೀಚರ್ಸ್ ಇರುತ್ತೆ. ಸೊ ರೇರ್ ನಿಮ್ಗೆ ಡಿಫಾ ಗ್ಲಾಸ್ ಮತ್ತೆ ರೇರ್ ಪ್ರತಿಯೊಂದು ಇದೆ. ಸೊ ಟೈರ್ಸ್ ಕಂಡೀಷನ್ ನೋಡ್ಕೋಬಹುದು, ಅಪ್ ಟು ನಿಮಗೆ 90% ಕೂಡ ಬರ್ತಿದೆ. ಹಾಗೆ ಹಾ. ಸ್ಕಾರ್ಪಿಯೋ 2016 ಮಾಡಲು ಹ್ಮ್. ಇದು S4, ಓಕೆ ಇದು ಕೂಡ ಗಾಡಿ ತುಂಬಾ ಚೆನ್ನಾಗಿದೆ. ಹಾ. 6,35,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 6,35,000. 7 ಸೀಟರ್, ಹ್ಮ್. ದೊಡ್ಡ ಫ್ಯಾಮಿಲಿಗೆ ಒಳ್ಳೆ ಗಾಡಿ, ಡೀಸೆಲ್ ಗಾಡಿ. ಓಕೆ ಗಾಡಿ ತುಂಬಾ ಚೆನ್ನಾಗಿದೆ. ಮದದ ಕಲರ್ ನಿಲ್ಸಿದೀವಿ ಅಂತ ಹಿಂಗೆ ಇದೆ, ಹಾ ಹಾ ಕ್ಲೀನ್ ಆಗಿ ಮಾಡ್ಕೊಡ್ತೀವಿ. Okay. ಗಾಡಿ ಬಾಡಿ ಲೈನ್, ಇಂಜನ್ ಎಲ್ಲ ಚೆನ್ನಾಗಿದೆ, ಟೈರು ಎಲ್ಲ ನೀಟ್ ಆಗಿದೆ. ಓಕೆ ಗಾಡಿ ವೆಹಿಕಲ್ ನೋಡಿ ಮಾತಾಡೋಣ. ಸೊ ಮಾತಾಡೋಣ ಅಂತ ರೆಸ್ಪೋರ್ ಅದು. ಹೌದು, S4 Scorpio S4. ಒಳ್ಳೆ ಟೈರು, ಒಳ್ಳೆ Okay. ಬಾಡಿ ಲೈನ್, ಹ್ಮ್ ರನ್ನಿಂಗ್ ಎಲ್ಲ ಚೆನ್ನಾಗಿದೆ. ದೊಡ್ಡ ಫ್ಯಾಮಿಲಿಗೆ ಒಳ್ಳೆ ಗಾಡಿ, Okay. ಫೈನಾನ್ಸ್ ಕೂಡ ಆಗುತ್ತೆ. ಫೈನಾನ್ಸ್ ಕೂಡ ಹೌದು. ಆಗುತ್ತೆ. ಹಾಗೆ ಇನ್ನೊಂದು ಇದು ಅಷ್ಟೇನೆ, ಹಾ. ಇದು 16 ಮಾಡ್ಲೆ. ಓಕೆ ಇದು ಕೂಡ ವಾಶ್ ಗಿಶ್ ಮಾಡಿ ಕೊಡ್ಬೇಕು, ಮದದ ಕಲ್ ನಿಲ್ಸಿದ್ವಿ. ಹಾ ಹಾ ಇದು 6,35,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 6 ಇದು ಕೂಡ ಗಾಡಿ ಲಕ್ಷ. ಚೆನ್ನಾಗಿದೆ. ಹಾ 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 ಸೊ 2 ಆಪ್ಷನ್ ಇದೆ. 2 ವೆಹಿಕಲ್ ನಿಮಗೆ ಡೀಸೆಲ್ ವೆಹಿಕಲ್ ಬರ್ತಾ ಇದೆ. ಹೌದು. ಸೊ ಪ್ರೈಸ್ ಹೇಳ್ತಿರೋದು ಕಡಿಮೆ ಅಂದ್ರೆ ಎಷ್ಟು? ಎರಡು ನೋಡ್ಕೊಳ್ಳಿ, ಹಾ. ಎರಡು ಚೆಕ್ ಮಾಡಿ, ಓಕೆ ಎರಡಕ್ಕೂ ಫೈನಾನ್ಸ್ ಹಾಕ್ಸ್ಕೊಳೋಣ. ಹಾ ಹಾ ವೆಹಿಕಲ್ ನೋಡಿ ಹೆಚ್ಚು ಕಡಿಮೆ ಮಾಡ್ಬಿಟ್ಟು ಕ್ಲೋಸ್ ಮಾಡೋಣ. ಓಕೆ ಓಕೆ ಹಾಗೆ ಒಂದು ಕ್ವಿಡ್ ಆಟೋಮೆಟಿಕ್. 2018 ಮಾಡ್ಲು, ಹಾ ಇದು ಬಂದ್ಬಿಟ್ಟು ಕ್ಲೆಂಬರ್ ಕ್ವಿಡ್. ಓಕೆ ಇದು ಕೂಡ AC ಪೋಸ್ಟರಿಂಗ್ ಬಂಡು, ಏರ್ ಬ್ಯಾಗ್ ಇದೆ, ಗಾಡಿ ಚೆನ್ನಾಗಿದೆ. ಹಾ ಹಾ ಇದು 3 ಲಕ್ಷ ಹೇಳೋದು, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಹಾ. ಫೈನಾನ್ಸ್ ಕೂಡ ಮಾಡ್ಕೊಳೋಣ. ಕ್ವಿಡ್ ಆಟೋಮೆಟಿಕ್ ಮ್ಯಾನುವಲ್ ಇದು? ಅದು ಮ್ಯಾನುವಲ್ ಸರ್. ಮ್ಯಾನುವಲ್ ವೆಹಿಕಲ್ ಆಗಿರುತ್ತೆ. ಹೌದು. ಪೆಟ್ರೋಲ್ ವೇರಿಯಂಟ್ ಆಗಿರುತ್ತೆ. ಆವರೇಜ್ ಮೇಲೆ ನಿಮಗೆ 18 to 19 ಅಬೋ ಬಂದೇ ಬರುತ್ತೆ. ಸೊ ಮೈಲೇಜ್ ಬಂದು ಪ್ರೈಸಿಂಗ್ ನೆಗೋಷಿಯೇಟ್ ಮಾಡ್ಕೊಡ್ತೀನಿ ಅಂದ್ರೆ ಎಷ್ಟಾಗ್ಬೋದು ಬೈ? ಸರ್ ವೆಹಿಕಲ್ ಚೆಕ್ ಮಾಡ್ಕೊಳ್ಳಿ, ಹಾ. ಹೆಚ್ಚು ಕಡಿಮೆ ಮಾಡೋಣ. ಹೆಚ್ಚು ಕಡಿಮೆ ಆಗ್ತದೆ. ಹೌದೌದು. ಹಾಗೆ i10 ನೋಡ್ತಿರುತ್ತೆ. 13 ಮಾಡ್ಲು, ಹ್ಮ್. i10 ಹ್ಮ್. ಸ್ಪೋರ್ಟ್ಸ್. ಓಕೆ ಇದು ಕೂಡ ಒಂದ್ ಸ್ವಲ್ಪ ರಬ್ಬಿಂಗ್ ಪಾಲಿಶ್ ಮಾಡ್ಕೋಬೇಕು. ಓಕೆ ಒರಿಜಿನಲ್ ಪೈಂಟ್ ಅಲ್ಲಿ ಇದೆ, ಗಾಡಿ ರನ್ನಿಂಗ್ ಎಲ್ಲ ಚೆನ್ನಾಗಿದೆ. ಹಾ ಹಾ 2,25,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 2,25,000. ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 13 ಮಾಡ್ಲು, ಓಕೆ AC ಪೋಸ್ಟರಿಂಗ್ ಪೌಂಡ್ ಇದೆ, ಹ್ಮ್ ಬಾಡಿಲೆಲ್ಲ ಚೆನ್ನಾಗಿದೆ. ಓಕೆ ಸಣ್ಣ ಪುಟ್ಟ ಬಂಪರ್, ಹಾ ಹಾ ಸಣ್ಣ ಪುಟ್ಟ ಕ್ರಾಚಸ್ ಇದೆ. ಓಕೆ ಸ್ಪೋರ್ಟ್ಸ್ ವರ್ಷನ್, ಹಾ. ಗಾಡಿ ರನ್ನಿಂಗ್ ಎಲ್ಲ ಚೆನ್ನಾಗಿದೆ. ಬಂದ್ ನೋಡಿ ಮಾತಾಡೋಣ. 2,25,000 ಹೇಳ್ತಾರೆ. ಸ್ವಲ್ಪ ಹೆಚ್ಚು ಕಡಿಮೆ ಮಾಡೋಣ. ಸ್ವಲ್ಪ ಹೆಚ್ಚು ಕಮ್ಮಿ ಅಂದ್ರೆ ಹೌದು. ಎಷ್ಟಾಗ್ಬೋದು? ಅದೇ ವೆಹಿಕಲ್ ನೋಡಿ, ನಮ್ಮ ಹತ್ರ i10 7 ಗಾಡಿ ಇದೆ. 7 ಗಾಡಿ ಇದೆಯಾ? ಬಂದ್ಬಿಟ್ರೆ ಎಲ್ಲಾ ಗಾಡಿ ನೋಡ್ಬಿಟ್ಟು ಹಾ. ಯಾವ್ದು ಬೇಕು ಹಾ. ನೋಡಿ ಸೆಲೆಕ್ಷನ್ ಮಾಡಿ ಹ್ಮ್. ಮಾತಾಡಿ ಓಕೆ ತಗೊಂಡೋಗಿ. ಸೊ ಸೇಮ್ ಕಲರ್ ಅಲ್ಲಿ ನಿಮಗೆ ಹಾ, ಇದು ಆಟೋಮೆಟಿಕ್ ಇದೆ. ಆಟೋಮೆಟಿಕ್. ಹಾ. Okay. 2011 ಮಾಡ್ಲು ಹಾ ಹಾ ಈ ಸ್ಪೋರ್ಟ್ಸ್. ಇದು ಗಾಡಿ ತುಂಬಾ ಚೆನ್ನಾಗಿದೆ. ಹ್ಮ್. ಇದು ಕೂಡ ನೀಟ್ ಆಗಿದೆ. ಓಕೆ ಎಲ್ಲೂ ಆತರ ಟೆಂಟ್ ಕ್ರಾಚಸ್ ಆತರ ಯಾವ ಜಾಸ್ತಿ ಇಲ್ಲ. ಗಾಡಿ ರನ್ನಿಂಗ್ ಚೆನ್ನಾಗಿದೆ, ಓಕೆ ಬಾಡಿ ಲೈನ್ ಚೆನ್ನಾಗಿದೆ, ಹಾ. ಎಲ್ಲ ಚೆನ್ನಾಗಿದೆ. ಎಲ್ಲ ಚೆನ್ನಾಗಿದೆ. 75 ಹೇಳೋದು, ಹಾ. ಹೆಚ್ಚು ಕಡಿಮೆ ಆಗುತ್ತೆ. ಹಾ. ಬನ್ನಿ ವೆಹಿಕಲ್ ನೋಡಿ, ಟೆಸ್ಟ್ ಡ್ರೈವ್ ಮಾಡಿ, ಹ್ಮ್. ಓಕೆ ಮಾಡಿ ಮಾತಾಡೋಣ. ಓನರ್ಶಿಪ್ ಸಿಂಗಲ್ ಸೆಕೆಂಡ್? ಸಿಂಗಲ್ ಓನರ್. ಇದು ಸಿಂಗಲ್ ಓನರ್, ಅದು ಅದು ಸೆಕೆಂಡ್ ಓನರ್. ಅದು ಸೆಕೆಂಡ್ ಓನರ್ ಆಗಿರುತ್ತೆ. ಹೌದೌದು. ಸೊ ಆಟೋಮೆಟಿಕ್ ಅಲ್ಲಿ ನೋಡ್ತಿದ್ರೆ i10 ಕೂಡ ಇದು ಆಪ್ಷನ್ ನಿಮ್ಗೆ. ಹಾಗೆ ಮ್ಯಾನುವಲ್ ನೋಡ್ತಿದ್ರೆ ಹಾ. ಸೆಕೆಂಡ್ ಓನರ್ಶಿಪ್ ಕೂಡ ಇದೆ. ಇನ್ನೊಂದು ತೋರಿಸ್ತೀನಿ ಬನ್ನಿ. ಓಕೆ ಬರೀ 28,000 ಹೊಡಿರೋದು 28 ಅಲ್ಲಿ ನೋಡಿ. ಹೊಡಿರೋದು. i10. ಸೊ ಕಲರ್ ಆಪ್ಷನ್ ಕೇಳಿದ್ರೆ ಕಲರ್ ಆಪ್ಷನ್ ಕೂಡ ಇದೆ. ಹೌದು. ಸೊ ನಿಮ್ಗೆ ಇದು ನೋಡಿ, ಹ್ಮ್ ಇದು 2011 ಮಾಡ್ಲು, ಹ್ಮ್. ಸಿಂಗಲ್ ಅನ್ನೋದು. Okay. ಬರೀ 28,000 ಹೊಡಿದೆ. ಹ್ಮ್. ಶೋರೂಮ್ ಟ್ರೇಸ್ ನಲ್ಲಿ ಇದೆ ಗಾಡಿ. ಓಕೆ ಶೋರೂಮ್ ಸರ್ವಿಸ್. ಹಾ. ಗಾಡಿ ತುಂಬಾ ಚೆನ್ನಾಗಿದೆ. ಹ್ಮ್. 2,65 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಓಕೆ ವೆಹಿಕಲ್ ಮಾತ್ರ ತುಂಬಾ ಚೆನ್ನಾಗಿದೆ. ಗಾಡಿ ತುಂಬಾ ಚೆನ್ನಾಗಿದೆ. ಕರ್ನಾಟಕ ಗಾಡಿಗಳು ಇರುತ್ತೆ ಎಲ್ಲಾ ಗಾಡಿಗಳು ನಿಮಗೆ. ಸೊ ಯಾವ್ದೇ ರೀತಿ ಆಚೆ ಗಾಡಿ ಯಾವ್ದು ಇಲ್ಲಲ್ಲ ಬೈ? ಇಲ್ಲ ಇಲ್ಲ. ಓಕೆ ಸೊ ಇಂಟೀರಿಯರ್ಸ್ ಕೂಡ ನೋಡ್ಕೊಳ್ಳಿ ಯಾವ ರೀತಿ ಇದೆ ಅಂತ. ಸೊ ವಿಡಿಯೋ ಲೆಂತ್ ಆದ್ರೂ ನಿಮ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ, ನೋಡ್ಕೋಬಹುದು. ಸೊ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ಯಾರನ್ನ ಗಾಡಿಗಳು ನೋಡ್ತಾ ಇದ್ರೆ ಗಾಡಿ ಅವ್ರಿಗೂ ಶೇರ್ ಮಾಡಿ ವಿಡಿಯೋಸು. ಹಾಗೆ ನೋಡ್ಕೋಬಹುದು. ಪ್ರೇಯರ್ ನಿಮ್ಗೆ ಡಿಫಾ ಗ್ಲಾಸ್ ಮತ್ತೆ ಪ್ರತಿಯೊಂದು ಬರ್ತಿದೆ. 1.2 ಕಪ್ಪ ಇಂಜಿನ್ ಬರ್ತಾರ. ಅದು i10 ನೋಡ್ತಿದ್ರೆ 7 ವೆಹಿಕಲ್ ಇದೆಯಾ? ಹಾ. ಓಕೆ ಹಾಗೆ ಇದು ಬೆಲೆನು ಬೆಲೆನು ಹ್ಮ್. 2019 ಮಾಡ್ಲು, ಓಕೆ
ಇದು ಮಿಡ್ಲ್ ವರ್ಷ ಡೆಲ್ಟಾ AC ಪೋಸ್ಟರ್ ಬಂದು ಸ್ವಲ್ಪ ಬಾಡಿಲಿ ಸಣ್ಣ ಪುಟ್ಟ ಕ್ರಾಜಸ್ ಇದೆ, ಅಂದ್ರೆ ಒರಿಜಿನಲ್ ಪೇಂಟ್ ನಲ್ಲಿ ಇದೆ. ಇವಾಗ ಕ್ರಾಜಸ್ ಸ್ಟ್ರೆಚ್ ಅಪ್ ಮಾಡಿದ್ರೆ ರೀಪೇಂಟ್ ಅಂತ ತಿಳ್ಕೊಂತಂತ ಗಾಡಿ ಒರಿಜಿನಾಲಿಟಿ ನಲ್ಲಿ ಇದೆ. ಇದು ಬಂದ್ಬಿಟ್ಟು 5,45,000, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಫೈನಾನ್ಸ್ ಕೂಡ ಮಾಡೋಣ. ಗಾಡಿ ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ಓಕೆ ಸರ್, ನಿಮ್ಗೆ ಗ್ಲಾಸ್ ಮಾತ್ರ ಬರ್ತಾ ಇದೆ. ಸೊ ಅಲವೆಲ್ಸ್ ಒಂದು ಬರ್ತಲ್ಲ, ಮಿಕ್ಕಿದ ಫೀಚರ್ಸ್ ಒಂದು ಇದ್ದಿರುತ್ತೆ. ಬನ್ನಿ ಗಾಡಿ ನೋಡಿ, ಪ್ರೈಸಿಂಗು ನೆಗೋಷಿಯೇಟ್ ಅಂತೂ ಮಾಡೇ. ಎಷ್ಟಾಗುತ್ತೆ ಬೈ ನೆಗೋಷಿಯೇಟ್ ಅಂದ್ರೆ? ಅದೇ ನೀವು ವೆಹಿಕಲ್ ನೋಡಿ ಓಕೆ ಮಾಡಿ ಇಚ್ಕೊಂಡು ಮಾಡೋಣ. ಓಕೆ, ಲೋನ್ ನೋಡೋರಿಗೆ ಆಗುತ್ತೆ ಆರಾಮಾಗಿ. 80% ಆಗುತ್ತೆ. ಓಕೆ ನೋಡಿ VDI. ಓಕೆ, 2010 ಮಾಡಲು. 2010 ಮಾಡಲು. VDI ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಇದೆ. ಬಾಡಿ ಲೈನ್ ಚೆನ್ನಾಗಿದೆ, ಇಂಜಿನ್ ಚೆನ್ನಾಗಿದೆ. ಇದು 2,85 ಹೇಳೋದು, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 2,85,000 ಹೇಳ್ತಾರದ, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಗಾಡಿ ತುಂಬಾ ನೀಟ್ ಆಗಿದೆ. ಓಕೆ, ಸೊ ಗಾಡಿ ತುಂಬಾ ಕ್ಲೀನ್ ಆಗಿ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಪ್ರತಿಯೊಂದು ನೋಡ್ಕೋಬಹುದು. ಯಾರನ್ನ ಶಿಫ್ಟ್ ನೋಡ್ತಿದ್ರೆ ಸೊ ಒಳ್ಳೆ ನಂಬರ್ ಸಮೇತ ಇದು ನೋಡ್ಕೋಬಹುದು. ಸೊ ಬನ್ನಿ ಗಾಡಿ ನೋಡಿ, ಪ್ರೈಸಿಂಗ್ ನೆಗೋಷಿಯೇಟ್ ಅಂತ ಆಗೇ ಆಗುತ್ತೆ. ಸೊ ಇದಕ್ಕೆ ಲೋನ್ ಅಂತೂ ಅದಕ್ಕೂ ಆಗಲ್ಲ. ಆಗುತ್ತೆ ನೋಡಿ, ಅದ್ ಬೇಡ, ಇದು ತಗೊಳ್ಳಿ. ಓಕೆ, ಇದು 2014 ಮಾಡಲು. ಓಕೆ, VDI. ಇದು ಗಾಡಿ ನೀಟ್ ಆಗಿದೆ. ಇದು ಬಂದ್ಬಿಟ್ಟು 465 ಹೇಳೋದು. VDI ಡೀಸೆಲ್ ಗಾಡಿ, ಶಿಫ್ಟ್ ಗಾಡಿ ರನ್ನಿಂಗ್ ಚೆನ್ನಾಗಿದೆ. 465 ಹೆಚ್ಚು ಕಡಿಮೆ ಮಾಡೋಣ, ಫೈನಾನ್ಸ್ ಕೂಡ ಮಾಡ್ಕೊಡೋಣ. ಓಕೆ, 465 ಹೇಳ್ತಾರೆ, ಸ್ವಲ್ಪ ಹೆಚ್ಚು ಕಮ್ಮಿ ಅಂತ. ಡೀಸೆಲ್ ಬೇಡ, ಮಾತಾಡ್ಕೊಂಡು ಡೀಸೆಲ್ ಬೇಡ, ಪೆಟ್ರೋಲ್ ತಗೊಳ್ಳಿ. ಪೆಟ್ರೋಲ್ ಕೂಡ ಬಂದ್ಬಿಟ್ಟು 13 ಮಾಡಲು, ಟಾಪ್ ಅಂಡ್ ಮಾಡಲ್, ZXi, ಮ್ಯಾಗ್ ವೀಲ್, ಏರ್ ಬ್ಯಾಗ್, ABS ಇದೆ. ಇದು ಕೂಡ ತುಂಬಾ ಚೆನ್ನಾಗಿದೆ. 425 ಹೇಳೋದು, ಹೆಚ್ಚು ಕಡಿಮೆ ಆಗುತ್ತೆ. ಫೈನಾನ್ಸ್ ಕೂಡ ಮಾಡೋಣ. ಇದು ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ರನ್ನಿಂಗ್ ಎಲ್ಲ ಸಖತ್ತಾಗಿ ಮೇಂಟೈನ್ ಕೂಡ ಮಾಡಿದ್ದಾರೆ. ಇದು ಕೂಡ ಕರ್ನಾಟಕ ರೇಷನ್ ಬೇಕಾಗಿರುತ್ತೆ. ಎಲ್ಲ ನೀವು ಯಾವ್ದೇ ಶಿಫ್ಟ್ ನೋಡ್ತಾ ಇದ್ರು ಕರ್ನಾಟಕ ರೇಷನ್ ಬೇಕಾಗಿರುತ್ತೆ. ಸೊ ಪ್ರೈಸ್ ಹೌದು 425 ಹೆಚ್ಚು ಕಡಿಮೆ ಆಗುತ್ತೆ. ಸೊ 425, 465 ಅದು 285 ಆಗುತ್ತೆ. ಹಾಗೆ ವ್ಯಾಗನರ್ ನೋಡಿ, ವ್ಯಾಗನರ್ 2009 ಮಾಡಲು. ಓಕೆ, LXi ಡಿಯೋ, ಕಂಪ್ನಿ ಡಿಯೋ, ಕಂಪ್ನಿ ಗ್ಯಾಸ್, LPG, ಸಿಂಗಲ್ ಓನರ್, ಫ್ರೆಶ್ FC, ಗಾಡಿ ರನ್ನಿಂಗ್ ಎಲ್ಲ ಚೆನ್ನಾಗಿದೆ. ಇದು ಬಂದ್ಬಿಟ್ಟು 1,65,000, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 1,65,000 ರೂಪಾಯಿ. ಕಂಪ್ನಿ ಫಿಟ್ಟಿಂಗ್ ಎಲ್ಲ ಇದೆ. ಕಂಪ್ನಿ ಗ್ಯಾಸ್, ಕಂಪ್ನಿ ಫಿಟ್ಟಿಂಗ್ ಇದೆ. ಸೊ ಸೀಟ್ ಕಂಡೀಷನ್ ನೋಡ್ಕೋಬಹುದು. ಸೊ ಸೈಲೆಂಟರ್ ಆಗಿದೆ. ಮಾತಾಡ್ಕೊಂಡ್ರೆ ಅದು ಪ್ರತಿಯೊಂದು ಆಸ್ ಇಟ್ ಈಸ್ ಕಂಡೀಷನ್ ಆಗಿರುತ್ತೆ, ನೀವು ಮಾಡಿಸ್ಕೋಬೇಕಾಗುತ್ತೆ. ಸೊ ಇದು ನೋಡ್ಕೋಬಹುದು. ಸೊ ನಿಮ್ಗೆ ಕಂಪ್ನಿ ಫಿಟ್ಟಿಂಗ್, ಕಂಪ್ನಿ ಗ್ಯಾಸ್ ಎಲ್ಲ ಇದೆ. ಗ್ಯಾಸ್ ಪೆಟ್ರೋಲ್ ಎರಡು ಇದೆ, ಎರಡು ಯೂಸ್ ಮಾಡಬಹುದು. ಓಕೆ, ಸೊ ಗ್ಯಾಸ್ ಪೆಟ್ರೋಲ್ ಎರಡು ಯೂಸ್ ಮಾಡ್ಕೋಬಹುದು. ಸೊ LPG ಬೇಕಾದ್ರೆ LPG ಯೂಸ್ ಮಾಡ್ಕೋಬಹುದು. 2 ವೀಲರ್ ತರ ಮೇಂಟೆನೆನ್ಸ್ ಮಾಡಿ. ಹೌದೌದು. ಹಾಗೆ ಆಪಲ್ ಕಟ್ ಅಲ್ಲಿ ಶಿಫ್ಟ್ ಕೇಳೋರಿಗೆ, ಆಪಲ್ ಕಟ್ ಶಿಫ್ಟ್ ಎಲ್ಲೋ ಬೋರ್ಡ್ 22-23 CC ಕಂಡೀಷನ್ 5 ಲಕ್ಷ ಹೆಚ್ಚು ಕಡಿಮೆ ಆಗುತ್ತೆ. 5 ಲಕ್ಷ ಹೆಚ್ಚು ಕಮ್ಮಿ ಆಗ್ತಾ ಇದೆ. ಹೌದೌದು. ಓಕೆ, ಸೊ ಮಾಡ್ಲು ಕೂಡ ಹೇಳಿದಾರೆ, ಪ್ರೈಸಿಂಗ್ ಕೂಡ ಹೇಳಿದಾರೆ. ಸೊ ನೆಗೋಷಿಯೇಟ್ ಅಂತ ಆರಾಮಾಗಿ ಆಗೇ ಆಗುತ್ತೆ. ಸೊ ಯಾರನ್ನ ಲೋನ್ ನೋಡೋರಿಗೆ ಲೋನ್ ಆಗುತ್ತಲ್ಲ ಬೈ? ಆರಾಮಾಗುತ್ತೆ. ಎಷ್ಟಾಗುತ್ತೆ ಲೋನ್? ಚೆನ್ನಾಗಿದೆ, 80% ಆಗುತ್ತೆ. 80% ಆಗುತ್ತೆ. ಹೌದೌದು. ಸೊ ಆಸ್ ಇಟ್ ಇಸ್ ಕಂಡೀಷನ್ ಆಗಿರುತ್ತೆ. ಸೊ ಯಾರನ್ನ ನೋಡ್ತಾರೆ ಶಿಫ್ಟ್ ಆಪಲ್ ಕಟ್ ಅಲ್ಲಿ ಎಲ್ಲೋ ಬೋರ್ಡ್ ಆಗಿರುತ್ತೆ. ಬಂದು ಗಾಡಿ ನೋಡಿ. ಸೊ ಆನ್ ಟೇಬಲ್ ಅಂತೂ ನೆಗೋಷಿಯೇಟ್ ಅಂತೂ ಆಗೇ ಆಗುತ್ತೆ. 2010 ಮಾಡಲು, ಸಿಂಗಲ್ ಓನರ್, 82,000 ಚೇಂಜ್ ಓಡಿದೆ. FC ನಾವೇ ಫ್ರೆಶ್ ಆಗಿ ಮಾಡ್ಕೊಡ್ತೀನಿ ಅಂದ್ರೆ 195 ಹೆಚ್ಚು ಕಡಿಮೆ ಆಗುತ್ತೆ. ಇಲ್ಲ ಅವರೇ ಮಾಡ್ಕೊಳ್ಳಂಗಿದೆ, FC ಅಮೌಂಟ್ ಲೆಸ್ ಮಾಡಿ ತಗೊಂಡೋಗಿ ಮಾಡ್ಕೊಳ್ಳಿ. 195 FC ಸಮೇತನಾ? FC ಸಮೇತ. FC ಇಲ್ಲ ಅಂದ್ರೆ ಅದು FC ಅಮೌಂಟ್ ಲೆಸ್ ಮಾಡಿ ಕೊಡ್ತೀವಿ, ಅವರೇ ಮಾಡ್ಕೊಳ್ಳಿ. ಓಕೆ, ಹಾಗೆ ಟೊಯೋಟಾ ಇನ್ನೋವಾ 2011 ಮಾಡಲು, ಓಕೆ, 445 ಹೆಚ್ಚು ಕಡಿಮೆ ಆಗುತ್ತೆ. 8 ಸೀಟರ್ ಗಾಡಿ, ರನ್ನಿಂಗ್ ಎಲ್ಲ ಚೆನ್ನಾಗಿದೆ. ಡೀಸೆಲ್ ಗಾಡಿ, ದೊಡ್ಡ ಫ್ಯಾಮಿಲಿಗೆ ಒಳ್ಳೆ ಗಾಡಿ. ಗಾಡಿ ರನ್ನಿಂಗ್ ಎಲ್ಲ ಚೆನ್ನಾಗಿದೆ. ಓನರ್ಶಿಪ್ 4 ಓನರ್ ಆಗಿದೆ. ಹೌದು. ಸೊ ಪ್ರೈಸಿಂಗ್ ನೆಗೋಷಿಯೇಟ್ ಆಗುತ್ತೆ, ಕಡಿಮೆ ಆಗುತ್ತೆ. ಓಕೆ, ಹಾಗೆ ವರ್ಣ ಕ್ಯೂಡಿಕ್ ಪೆಟ್ರೋಲ್ 13-14 ಮಾಡಲು. ಇದು ಬಂದ್ಬಿಟ್ಟು ನಿಮ್ಗೆ 4 ಅದೇ ಹೆಚ್ಚು ಕಡಿಮೆ ಆಗುತ್ತೆ. 4.5 ಹೆಚ್ಚು ಕಡಿಮೆ. ಹೌದು. ಇದು ಟಾಪ್ ಅಂಡ್ ಮಾಡಲು, ಬ್ಯಾಗ್ ವೀಲ್, ಏರ್ ಬ್ಯಾಗ್ ಇದೆ. ಗಾಡಿ ರನ್ನಿಂಗ್ ಚೆನ್ನಾಗಿದೆ. ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ರನ್ನಿಂಗ್ ಎಲ್ಲ ಬಾಡಿ ಲೈನ್ ಚೆನ್ನಾಗಿದೆ, ಇಂಟೀರಿಯರ್ ಚೆನ್ನಾಗಿದೆ. ಓಕೆ, ಏರ್ ಬ್ಯಾಗ್, ABS ಪ್ರತಿಯೊಂದು ಬರ್ತಿದೆ. ಸೊ ಸೀಟ್ ಕಂಡೀಷನ್ ಕೂಡ ನೋಡಬಹುದು. ಸೊ 13 ಮಾಡಲು 4 ಅದೇ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಗಾಡಿ ತುಂಬಾ ಟೇಸ್ಟ್ ನಲ್ಲಿ ಇದೆ, ತುಂಬಾ ಟೇಸ್ಟ್ ಅಲ್ಲಿ. ಹೌದೌದು. ಓಕೆ, ಸೊ ನಿಮ್ಗೆ ಡೀಪ್ ಗ್ಲಾಸ್ ಪ್ರತಿಯೊಂದು ಬರ್ತಿದೆ. ಬಂದು ಗಾಡಿ ನೋಡಿ. ಹೌದೌದು. ಪ್ರೈಸಿಂಗ್ ನೆಗೋಷಿಯೇಟ್ ಅಂತೂ ಹಾಗೆ ಆಗುತ್ತೆ. ಹೌದೌದು. ಹಾಗೆ ವ್ಯಾಗನರ್ ನೋಡೋರಿಗೆ 2015-16 ಓಕೆ, ಆಟೋಮೆಟಿಕ್. ಇದು 295 ಹೆಚ್ಚು ಕಡಿಮೆ ಆಗುತ್ತೆ. 2,95,000. ಇದು ಆಟೋಮೆಟಿಕ್. ಇದು ಗಾಡಿ ತುಂಬಾ ನೀಟ್ ಆಗಿದೆ ನೋಡಿ. ಎಲ್ಲ ಒಂದು ಡೆಂಟ್ ಕ್ರಾಚಸ್ ಇಲ್ಲ, ಒಳ್ಳೆ ನೀಟ್ ಆಗಿದೆ. ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸೀಟ್ ಕವರ್ ಚೆನ್ನಾಗಿದೆ, ಬಾಡಿ ಲೈನ್ ತುಂಬಾ ನೀಟ್ ಆಗಿದೆ. ಗಾಡಿ ತುಂಬಾ ಆಟೋಮೆಟಿಕ್, ಒಳ್ಳೆ ಗಾಡಿ. ತಗೊಂಡು ಆರಾಮಾಗಿ ಯೂಸ್ ಮಾಡ್ಕೋಬಹುದು. ಓಕೆ, ಸೊ ಬಾಡಿ ಯಾವುದೇ ತರ ಡೆಂಟ್ ಸ್ಕ್ರಾಚ್ ಯಾವುದೇ ರೀತಿ ಇಲ್ಲ. ಸೊ ಬನ್ನಿ ಗಾಡಿ ನೋಡಿ. ಸೊ ಪ್ರೈಸಿಂಗ್ ನೆಗೋಷಿಯೇಟ್ ಅಂತ ಹಾಗೆ ಆಗುತ್ತೆ. ಆಟೋಮೆಟಿಕ್ VXI ಬರ್ತಾರದು.
ಇದು ಆಟೋಮೆಟಿಕ್ ಹಾ. ಸೆಲೆರಿಯೋ 14 ಮಾಡಲ್ ಸಿಂಗಲ್ ಓನರ್. ಓಕೆ 345 ಹೆಚ್ಚು ಕಡಿಮೆ ಆಗುತ್ತೆ. 3,45,000 ಹೆಚ್ಚು ಕಡಿಮೆ ಆಗುತ್ತೆ. ಓಕೆ ಇದು ಕೂಡ ನೀಟ್ ಆಗಿದೆ. ಬಂದ್ ನೋಡಿ ವೆಹಿಕಲ್ ನೋಡಿ ಫೈನಾನ್ಸ್ ಕೂಡ ಮಾಡ್ಕೊಡ್ತೀವಿ. ಫೈನಾನ್ಸ್ ಕೂಡ ಆಗ್ತಿದೆ ಹೌದು. ಆರಾಮಾಗಿ. ಒಂದು ಚೆನ್ನಾಗಿದೆ 80% ಆಗುತ್ತೆ. 80% ಹಾಗೆ ಆಗುತ್ತೆ. ಬಂದು ಗಾಡಿ ನೋಡಿ. ಹೌದು. ಹಾಗೆ ಶಿಫ್ಟ್ ನೋಡೋರು 14 ಮಾಡಲು ಹಾ. ಪೆಟ್ರೋಲ್ ಶಿಫ್ಟ್ ಇದು ಕೂಡ ನೀಟ್ ಆಗಿದೆ. Okay. ಎಲ್ಲೂ ಡೆಂಟು ಕ್ರಾಚಸ್ ಇಲ್ಲ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಗಾಡಿ ರನ್ನಿಂಗ್ ಚೆನ್ನಾಗಿದೆ. ಓಕೆ ಒಳ್ಳೆ ಮ್ಯಾಗ್ ವೀಲ್ ಇದೆ. ಇದು ಬಂದ್ಬಿಟ್ಟು 4,15,000. ಹಾ. ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 4,15,000 ಹೇಳೋದು. ಹಾ. ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಸ್ವಲ್ಪ ಹೆಚ್ಚು ಕಮ್ಮಿ. ಹೌದು. ಲೆವೆಲ್ಸ್ ಹಾಕ್ಸಿದಾರೆ. ಪವರ್ ವಿಂಡೋಸ್ ಬರ್ತಲ್ಲ ಇದರಲ್ಲಿ. ಹಾ, ಪವರ್ ವಿಂಡೋಸ್ ಹಾಕ್ಸ್ಕೋಬೇಕಾಗುತ್ತೆ. ಹಾ. ಸೊ 4 ಡೋರ್ ಪವರ್ ವಿಂಡೋ ಯಾವುದೇ ರೀತಿ ಬರ್ತಲ್ಲ. ಸೊ ಸ್ಟೇರಿಂಗ್ ಇದೆ, ಪವರ್ ಸ್ಟೇರಿಂಗ್ ಇದೆ, AC ಪೋಸ್ಟರಿಂಗ್ ಇದೆ, ಮ್ಯಾಗ್ ವೀಲ್ ಇದೆ. ಗಾಡಿ ರನ್ನಿಂಗ್ ಎಲ್ಲ ಚೆನ್ನಾಗಿದೆ. ಓಕೆ ಬನ್ನಿ ಪ್ರೈಸಿಂಗ್ ನೆಗೋಷಿಯೇಟ್ 4,15 ಹೇಳ್ತಾರೆ. ಸ್ವಲ್ಪ ಸ್ವಲ್ಪ ಹೆಚ್ಚು ಹೆಚ್ಚು ಕಮ್ಮಿ ಕಡಿಮೆ ಆಗುತ್ತೆ. ಓಕೆ. ಹಾಗೆ ಟಾಟಾ ಜಸ್ಟ್ ಹಾ. 2016 ಮಾಡಲು ಓಕೆ ಸಿಂಗಲ್ ಓನರ್. ಗಾಡಿ ತುಂಬಾ ಚೆನ್ನಾಗಿದೆ. ಎಲ್ಲೂ ಡೆಂಟು ಕ್ರಾಚಸ್ ಇಲ್ಲ. 265 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಫೈನಾನ್ಸ್ ಕೂಡ ಮಾಡ್ಕೊಡೋಣ. ಫೈನಾನ್ಸ್ ಆರಾಮಾಗಿ 80% ಆಗ್ತದೆ. ಹೌದು. ಓಕೆ. ಸೊ ಪ್ರೊಜೆಕ್ಟೆಡ್ ಲ್ಯಾಂಪ್, ಫಾಗ್ ಲ್ಯಾಂಪ್ ಪ್ರತಿಯೊಂದು ಬರ್ತಿದೆ. ಹೌದು. ಯಾರು ನೋಡ್ತಿದಾರೆ ಫ್ರೆಶ್ ಯೂಸ್ ಮಾಡಿರೋ ವೆಹಿಕಲ್. ಸೊ ಬನ್ನಿ ಆನ್ ಟೇಬಲ್ ನೆಗೋಷಿಯೇಟ್ ಆಗ್ತಿದೆ. ಹಾಗೆ ವೆಂಟೋ 2011-12 ಮಾಡಲು ಓಕೆ ಕಾಂಪೌಂಡ್ ಮಾಡಲು 345 ಹೆಚ್ಚು ಕಡಿಮೆ ಆಗುತ್ತೆ. 3,40,000 ಸ್ವಲ್ಪ ಹೆಚ್ಚು ಕಮ್ಮಿ. ಹೌದು. ಓಕೆ. ಸೊ ಸೀಟ್ ಕಂಡೀಷನ್ ಕೂಡ ನೋಡ್ಕೋಬಹುದು. ಮ್ಯಾಗ್ ವೀಲ್ ಒಳ್ಳೆ ಮ್ಯಾಗ್ ವೀಲ್ ಇದೆ. ಓಕೆ. ಗಾಡಿ ಬಾಡಿ ಲೈನ್ ಚೆನ್ನಾಗಿದೆ. ಇಂಟೀರಿಯರ್ ಚೆನ್ನಾಗಿದೆ. ನಿಮ್ ಕತ್ಲೇನ ಕಾಣ್ತಾ ಇಲ್ಲ. ಗಾಡಿ ತುಂಬಾ ಚೆನ್ನಾಗಿದೆ. ಓಕೆ. ಬಂದ್ ನೋಡಿ ಚೆಕ್ ಮಾಡಿ ಮಾತಾಡೋಣ. ಬಂದು ಗಾಡಿ ನೋಡಿ ಚೆಕ್ ಮಾಡಿ ಹೌದು. ಮಾತಾಡೋಣ ಅಂತ ಹೇಳ್ತಾರೆ. ಬನ್ನಿ ಪ್ರೈಸಿಂಗ್ ಅಂತೂ ಆನ್ ಟೇಬಲ್ ನೆಗೋಷಿಯೇಟ್ ಆಗ್ತಿದೆ. ಸೊ ಯಾರನ್ನ ನೋಡ್ತಾರೆ ಸಿಲ್ವರ್ ಕಲರ್ ಅಲ್ಲಿ ವೆಂಟೋ ಕೂಡ ಕಲರ್ ಆಪ್ಷನ್ ಕೂಡ ಇದೆ. ಸೊ ಇದು ಬಂದು ಐಲೇನ್ ಆಗಿರುತ್ತೆ. ಅದು ಬಂದು ನಿಮಗೆ ಕಂಫರ್ಟ್ ಲೈನ್ ಆಗಿರುತ್ತೆ. ಹಾಗೆ ಇನ್ನೊಂದು ವೆಹಿಕಲ್ 2014 ಮಾಡಲು ಹಾ. ನ್ಯಾನೋ ಸಿಂಗಲ್ ಓನರ್. ಓಕೆ. ಇದು AC ಪೋಸ್ಟರಿಂಗ್ ಪೌಂಡ್ ಇದೆ. 135 ಹೆಚ್ಚು ಕಡಿಮೆ ಆಗುತ್ತೆ. ಚಿಕ್ಕ ಗಾಡಿ ತುಂಬಾ ಚೆನ್ನಾಗಿದೆ. ಚಿಕ್ಕ ಗಾಡಿ ತುಂಬಾ ಚೆನ್ನಾಗಿದೆ. ಮ್ಯಾನುವಲ್ ಅಲ್ಲ ಇದು? ಹೌದು ಮ್ಯಾನುವಲ್. ಓಕೆ. ಸೊ ಆಟೋಮೆಟಿಕ್ ಬೇಕಾದ್ರೆ ಆಟೋಮೆಟಿಕ್ ಇದೆ, ಮ್ಯಾನುವಲ್ ಬೇಕಾದ್ರೆ ಕೂಡ ಇದೆ. ಹಾಗೆ ಅಮೇಜ್ 2013 ಮಾಡಲು ಅಮೇಜ್ ಸಿಂಗಲ್ ಓನರ್ ಡೀಸೆಲ್. ಓಕೆ. ಇದು ಕೂಡ ಬಾಡಿ ಲೈನ್ ತುಂಬಾ ಚೆನ್ನಾಗಿದೆ. ರನ್ನಿಂಗ್ ಚೆನ್ನಾಗಿದೆ. ಇಂಟೀರಿಯರ್ ಚೆನ್ನಾಗಿದೆ. ಯಾವ್ದು ಏನು ಮಾತಾಡಂಗಿಲ್ಲ. ಇದು 375 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 3,75,000 ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. 13 ಸಿಂಗಲ್ ಅನ್ನೋದು ಗಾಡಿ ಟೇಸ್ಟ್ ನಲ್ಲಿ ಇದೆ. ಗಾಡಿ ಸಕ್ಕತ್ತಾಗಿ ಟೇಸ್ಟ್ ಅಲ್ಲಿ ಇದೆ. ಬಂದು ಗಾಡಿ ನೋಡಿ. ಸೊ ಪ್ರೈಸಿಂಗ್ ಆನ್ ಟೇಬಲ್ ನೆಗೋಷಿಯೇಟ್ ಅಂತ ಆಗಿ ಹೋಗುತ್ತೆ. ಹೌದು. ಸೊ ಏನಕ್ಕೆ ನೆಗೋಷಿಯೇಟ್ ಆಗ್ತಿದೆ ಅಂದ್ರೆ ಪ್ರತಿಯೊಂದು ನಿಮ್ಗೆ ಹೋಲ್ಸೇಲ್ ಪ್ರೈಸ್ ಅಲ್ಲಿ ಕೊಡ್ತಾರ ಗಾಡಿಗಳು. ಬನ್ನಿ ಗಾಡಿಗಳು ನೋಡಿ. ಸೊ ಎಲ್ಲ ಕಸ್ಟಮರ್ ಗಾಡಿಗಳು ನಿಮಗೆ ಪಾರ್ಕ್ ಅಂಡ್ ಸೇಲ್ ಆಗಿರುತ್ತೆ. ಹಾಗೆ ಇನ್ನೊಂದು ಕ್ವಿಡ್ 16 ಮಾಡಲು ಆಟೋಮೆಟಿಕ್. ಇದು ಕೂಡ ನೀಟ್ ಆಗಿದೆ. ಆಟೋಮೆಟಿಕ್ ಹುಡ್ಕೋದಕ್ಕೆ ಫೈನಾನ್ಸ್ ಕೂಡ ಆಗುತ್ತೆ. 245 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 2,45,000 ಹೆಚ್ಚು ಕಡಿಮೆ ಆಗುತ್ತೆ. ಓಕೆ. ಹಾಗೆ ಫಿಯೆಸ್ಟಾ 11-12 ಡೀಸೆಲ್ ಫೋರ್ಡ್ ಫಿಯೆಸ್ಟಾ. ಓಕೆ. ಇದು ಬಂದ್ಬಿಟ್ಟು 2,10,000 ಹೆಚ್ಚು ಕಡಿಮೆ ಆಗುತ್ತೆ. 2,10,000 ಹೆಚ್ಚು ಕಡಿಮೆ ಆಗುತ್ತೆ. ಹೆಚ್ಚು ಕಡಿಮೆ ಆಗ್ತಿದೆ. ಹೌದೌದು. ಓಕೆ. ಹಾಗೆ ಇನ್ನೊಂದು ಪೋಲೋ ಇದೆಯಲ್ಲ ಬೈ? ಪೋಲೋ ಅದು 2015 ಮಾಡಲು 15 ಮಾಡಲು ಪೆಟ್ರೋಲ್ ಸಿಂಗಲ್ ಹೈಲ್ಯಾಂಡ್ ಟಾಪ್ ಅಂಡ್ ಮಾಡಲು. ಓಕೆ. ಟಾಪ್ ಅಂಡ್ ಮಾಡಲು 5,500 ಹೆಚ್ಚು ಕಡಿಮೆ ಆಗುತ್ತೆ. 5,5 ಲಕ್ಷ. ಮ್ಯಾಗ್ ವೀಲ್, ಏರ್ ಬ್ಯಾಗ್, ABS, ಬಾಡಿ ಲೈನು, ಇಂಟೀರಿಯರ್ ಏನ್ ಮಾತಾಡಂಗಿಲ್ಲ. ಗಾಡಿ ತುಂಬಾ ಚೆನ್ನಾಗಿದೆ. ಸೊ 5,5 ಲಕ್ಷ ಹೇಳ್ತಾರೆ. ಹೆಚ್ಚು ಕಡಿಮೆ ಆಗುತ್ತೆ. ಫೈನಾನ್ಸ್ ಕೂಡ ಮಾಡ್ಕೊಡೋಣ. ಸೊ ಆರಾಮಾಗಿ 4 ಲಕ್ಷ ಲೋನೇ ಆಗುತ್ತೆ. 1,50,000 ಇಲ್ಲ 1 ಲಕ್ಷ ಡೌನ್ ಪೇಮೆಂಟ್ ಮಾಡಿದ್ರೆ ಸಿವಿಲ್ ಚೆನ್ನಾಗಿದ್ರೆ ಮಾಡ್ಕೊಡ್ತೀವಿ. ಓಕೆ. ರೆನಾಲ್ಟ್ ಡಸ್ಟರ್ ಕೂಡ ಇದೆ. ಹೇಳಿ 2015 ಮಾಡಲು ಓಕೆ. ಇದು ಬಂದ್ಬಿಟ್ಟು AC ಪೋಸ್ಟರಿಂಗ್ ಪೌಂಡ್ ಇದೆ. ಆಫ್ಟರ್ ಮಾರ್ಕೆಟ್ ಮ್ಯಾಗ್ ವೀಲ್ ಇದೆ. ಗಾಡಿ ರನ್ನಿಂಗ್ ಎಲ್ಲ ಚೆನ್ನಾಗಿದೆ. ಓಕೆ. 385 ಹೆಚ್ಚು ಕಡಿಮೆ ಆಗುತ್ತೆ ಸರ್. 3,85,000 ಕಡಿಮೆ ಆಗುತ್ತೆ. ರನ್ನಿಂಗ್ ಎಲ್ಲ ಚೆನ್ನಾಗಿದೆ. ಫೈನಾನ್ಸ್ ಕೂಡ ಆಗುತ್ತೆ ಸರ್. ಫೈನಾನ್ಸ್ ಎಷ್ಟಾಗ್ಬೋದು ಬೈ? ಸಿವಿಲ್ ಚೆನ್ನಾಗಿದೆ. 80% ಆಗುತ್ತೆ. 80% ಆಗ್ತಿದ್ಯಾ? ಹೌದು. ಓಕೆ. ಹಾಗೆ ಇನ್ನೊಂದು ಗ್ರ್ಯಾಂಡ್ ಐಟೆನ್ ಕೂಡ ಇದೆ. ಗ್ರ್ಯಾಂಡ್ 14 ಮಾಡಲು ಸಿಂಗಲ್ ಓನರ್. ಓಕೆ. 3,500 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸರ್. 3,5 ಲಕ್ಷ ಸ್ವಲ್ಪ ಹೆಚ್ಚು ಕಮ್ಮಿ. ಸಣ್ಣ ಪುಟ್ಟ ಸ್ವಲ್ಪ ಪೇಂಟ್ ಶೇಡ್ ಆಗಿದೆ. ಓಕೆ. ಗಾಡಿ ಚೆನ್ನಾಗಿ ಇದೆ. ರನ್ನಿಂಗ್ ಎಲ್ಲ ಚೆನ್ನಾಗಿದೆ. ನೋಡಿ ಮಾಡೋಣ. ಹೆಚ್ಚು ಕಡಿಮೆ ಆಗುತ್ತೆ ಅಂತ ಹೇಳ್ತಾ ನೋಡ್ಕೋಬಹುದು. ಸೊ ಇಂಟೀರಿಯರ್ಸ್ ಎಕ್ಸ್ಟೀರಿಯರ್ಸ್ ಕೂಡ ನೋಡ್ಕೋಬಹುದು ಯಾವ ರೀತಿ ಅಂತ. ಸೊ 4 ಡೋರ್ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಎಲ್ಲ ಬರುತ್ತೆ. ಸೊ ಸೀಟ್ ಕಂಡೀಷನ್ ಕೂಡ ನೋಡ್ಕೋಬಹುದು. ಆಫ್ಟರ್ ಮಾರ್ಕೆಟ್ ಅದ್ರಾಪರ್ಶಿಪ್ ಪ್ರತಿಯೊಂದು ಇದೆ. ಓನರ್ಶಿಪ್ ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್ ಇದು? ಓಕೆ. ಹಾಗೆ ಫಿಗೋ ಇದು 2011 ಮಾಡಲು ಫಿಗೋ ಬರೇ 35,000 ಚೇಂಜ್ ಓಡಿದೆ. ಏನ್ ಬೈ? ಪೆಟ್ರೋಲ್ ಗಾಡಿ ತುಂಬ ಚೆನ್ನಾಗಿದೆ. ಜಾಸ್ತಿ ಯೂಸ್ ಮಾಡಿಲ್ಲ ಕಸ್ಟಮರ್. ಬರೀ 35,000 ಅಷ್ಟೇನಾ? ಗಾಡಿ ತುಂಬಾ ಚೆನ್ನಾಗಿದೆ. ಓಕೆ. 185 ಹೆಚ್ಚು ಕಡೆ ಮಾಡೋಣ. ಗಾಡಿ ರನ್ನಿಂಗ್ ಎಲ್ಲ ಚೆನ್ನಾಗಿದೆ. ಬಂದ್ ನೋಡಿ ಹೆಚ್ಚು ಕಡೆ ಮಾಡೋಣ. ಸಿಂಗಲ್ ಓನರ್ ಇದನ್ನು? ಓನರ್ 3 ಓನರ್. 3 ಓನರ್ ಆಗೈತಾ? ಗಾಡಿ ತುಂಬಾ ಚೆನ್ನಾಗಿದೆ. ಬರೀ 35,000 ಅಂದ್ರೆ ಹಿಂಗೆ ಓಡಿದೆ. ಜಾಸ್ತಿ ಯೂಸ್ ಮಾಡಿಲ್ಲ ಅವರು. ಮತ್ತೆ ಹೆಂಗೆ 3 ಓನರ್ ಆಗಿರೋದು? ಹಂಗಾದ್ರೆ ವಿತೌಟ್ ಟ್ರಾನ್ಸ್ಫರ್ ಕೊಡಲ್ವಲ್ಲ ಸರ್ ಇದು ಫೀಚರ್ ಪಾರ್ಟಿ.
ಅವ್ರು ಸ್ವಲ್ಪ ಯೂಸ್ ಮಾಡ್ತಾರೆ, ಬೇರೆ ಗಾಡಿ ತಗೊಂತಾರೆ, ಚೆಕ್ ಮಾಡ್ತಾರೆ, ಆ ತರ ಆಗ್ಲಿ. ಓಕೆ, ಹಾಗೆ ಇನ್ನೊಂದು I20 2009 ಮಾಡಲು ಹಾ. ಆಸ್ಟಾ ಟಾಪ್ ಅಂಡ್ ಮಾಡಲ್ ಡೀಸೆಲ್ I20 ಓಕೆ, ಫ್ರೆಶ್ FC ಇನ್ಶೂರೆನ್ಸ್ ಎಲ್ಲ ಮಾಡ್ಕೊಡ್ತೀವಿ. ಹಾ, ಹಾ. 2,95,000 ಕೊಟ್ರೆ ಹ್ಮ್. FC ಇನ್ಶೂರೆನ್ಸ್ ಇದೆ ಮಾಡ್ಕೊಡ್ತೀವಿ. ಓಕೆ. ಡೀಸೆಲ್ ಗಾಡಿ, ಹಾ. AC, ಪವರ್ ಸ್ಟೀರಿಂಗ್, ಫೋಟೋ, ಮ್ಯಾಗ್ವಿಲ್, ಏರ್ ಬ್ಯಾಗ್, ABS. ಹಾ. ಇಲ್ಲಿ ಮರದ ಕೆಳಗಡೆ ಗಲೀಜಿರೋದು ಹ್ಮ್. ಗಾಡಿನ ಕ್ಲೀನ್ ಆಗಿ ವಾಶ್ ಗೀಶ್ ಮಾಡಿ ಕ್ಲೀನ್ ಆಗಿ ಕೊಡ್ತೀವಿ. ಓಕೆ, ಡೆಲಿವರಿ ಕೊಡುವಾಗ ಕ್ಲೀನ್ ಆಗಿ ಕೊಡ್ತಾರ ಅದು. ಹಾಗೆ ಎಷ್ಟು? ಸ್ಟಾರ್ 2010 ಮಾಡಲ್ VXI. ಓಕೆ, ಇದು ಬಂದ್ಬಿಟ್ಟು 1,75,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 175 ಸ್ವಲ್ಪ ಹೆಚ್ಚು ಕಮ್ಮಿ. ಆಗುತ್ತೆ, ಹಾ. ಓಕೆ, ಗ್ಲಾಸ್ ಎಲ್ಲ ರಿಪ್ಲೇಸ್ ಮಾಡ್ಕೊಡ್ತೀರಾ? ಹೌದು, ಹೌದು. ಓಕೆ, ಹಾಗೆ I10 2010 11 ಮಾಡಲು ಆಹಾ. 2,10,000 ಹೆಚ್ಚು ಕಡಿಮೆ ಆಗುತ್ತೆ. 2,10,000. ಹೆಚ್ಚು ಕಡಿಮೆ ಆಗುತ್ತೆ. ಮ್ಯಾಗ್ನ ಇದು ಕೂಡ ಬಾಡಿ ಲೈನ್ ಚೆನ್ನಾಗಿದೆ, ಇಂಜನ್ ಚೆನ್ನಾಗಿದೆ, ರನ್ನಿಂಗ್ ಎಲ್ಲ ಚೆನ್ನಾಗಿದೆ. ಓಕೆ, ಅದು ನೆಗೋಷಿಯೇಟ್ ಏನು ಮಾಡ್ಕೊಡ್ತೀರಾ? ಆಗುತ್ತೆ. ಓಕೆ, ಹಾ. ಬಟಾನಿ, ಹಾ. ಬಡೂರ್ ಬಾದಾಮಿ, ಇಂಡಿಕಾ, ಡೀಸೆಲ್ ಹ್ಮ್. ಗಾಡಿ ರನ್ನಿಂಗ್ ಚೆನ್ನಾಗಿದೆ. AC, ಪವರ್ ಸ್ಟೀರಿಂಗ್, ಫೋಟೋ, ಮ್ಯಾಗ್ವಿಲ್ ಇದೆ. ಹಾ. 95,000 ಹೆಚ್ಚು ಕಡಿಮೆ ಮಾಡೋಣ ಸರ್. 95,000 ಹೆಚ್ಚು ಗಾಡಿ ಕಡಿಮೆ. ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ಓಕೆ, ಬಾಡಿ ಲೈನ್, ಇಂಜನ್, ಹಾ. ಟೈರು ಎಲ್ಲ ನೀಟ್ ಆಗಿದೆ. FC ಎಲ್ಲ ರನ್ನಿಂಗ್ ಇದೆಯಾ? ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಎಲ್ಲ ರನ್ನಿಂಗ್ ಇದೆ. ಹೌದೌದು. 95,000 ಸ್ವಲ್ಪ ಹೆಚ್ಚು ಹೆಚ್ಚು ಕಮ್ಮಿ. ಕಡಿಮೆ ಮಾಡೋಣ ಸರ್. ಓಕೆ, ಮಾಡ್ಲು ಹಾ. I10 ಹ್ಮ್. ಗ್ಯಾಸ್ ಪೆಟ್ರೋಲ್ ಎರಡೂ ಇದೆ. ಓಕೆ, ಇದು ಬಂದ್ಬಿಟ್ಟು 1,85,000 ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿಸ್ಕೊಡೋದು. 1,85,000 ಹೆಚ್ಚು ಕಮ್ಮಿ. ಹೌದು. ಓಕೆ, ಸೊ ಟೈರ್ಸ್ ಕಂಡೀಷನ್ ನೋಡ್ಕೋಬಹುದು ಯಾವ ರೀತಿ ಅಂತ. ಇಂಟೀರಿಯರ್ ಸಖತ್ತಾಗಿ ಮೇಂಟೈನ್ ಮಾಡಿದ್ದಾರೆ. ಹಾಗೆ ಒಂದು ಇಯೋನು 2013 ಮಾಡಲು ಹಾ. ಇನ್ನೊಂದು ಓಕೆ, ಇದು 1,95,000 ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿಸ್ಕೊಡೋದು. 1,95,000 ಹೌದೌದು. ಅದ್ರಲ್ಲಿ ಕಡಿಮೆ. ಸ್ವಲ್ಪ ಹೆಚ್ಚು ಕಡಿಮೆ ಮಾಡೋಣ. ಓಕೆ, ಪಲ್ಸು ಹಾ. 2013 ಮಾಡಲು ಡೀಸೆಲ್, ಓಕೆ, AC, ಪವರ್ ಸ್ಟೀರಿಂಗ್, ಕೊಂಡು ಏರ್ ಬ್ಯಾಗ್ ಇದೆ. ಹಾ, ಹಾ. 2,35 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 2,35 ಹೆಚ್ಚು ಕಡಿಮೆ ಆಗುತ್ತೆ ಸರ್. ಹೆಚ್ಚು ಕಡಿಮೆ ಆಗ್ತಿದೆ. ಹೌದೌದು. ಡೀಸೆಲ್ ಗಾಡಿ ಅಲ್ಲ? ಹೌದು. ಪಲ್ಸು ಡೀಸೆಲ್ ಹಾ. 13 ಮಾಡಲು ಓಕೆ, AC, ಪವರ್ ಸ್ಟೀರಿಂಗ್, ಕೊಂಡು ಇದೆ, ಬ್ಯಾಕ್ ವೈಫರ್, ಹಾ, ಹಾ. ಏರ್ ಬ್ಯಾಗ್ ಇದೆ, ರನ್ನಿಂಗ್ ಎಲ್ಲ ಚೆನ್ನಾಗಿದೆ. ರನ್ನಿಂಗ್ ಚೆನ್ನಾಗಿದೆ. ಹಾಗೆ ವ್ಯಾಗ್ನರ್ ವ್ಯಾಗನಾರ್ 2013 ಮಾಡಲು VXI ಓಕೆ, 2,65 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 2,65 ಹೆಚ್ಚು ಕಡಿಮೆ ಆಗುತ್ತೆ. 2,65,000 ಹೆಚ್ಚು ಕಡಿಮೆ ಆಗ್ತಿದೆ. ನೋಡಿದೆ, ಹ್ಮ್. ಸಣ್ಣ ಪುಟ್ಟ ಕ್ರಾಚಸ್ ಇದೆ. ಓಕೆ, ಗಾಡಿ ಒರಿಜಿನಲ್ ಪಂಡಂತೆ ಚೆನ್ನಾಗಿದೆ. ರನ್ನಿಂಗ್ ಎಲ್ಲ ಚೆನ್ನಾಗಿದೆ. ಹೌದು. ಹಾಗೆ ಸೆಂಟ್ರ್ 2005 ಮಾಡಲು ಹಾ. ಸಿಂಗಲ್ ಓನರ್, ಓಕೆ, AC, ಪವರ್ ಸ್ಟೀರಿಂಗ್, ಕೊಂಡು ಇದೆ, ಹ್ಮ್. ರನ್ನಿಂಗ್ ಎಲ್ಲ ಚೆನ್ನಾಗಿದೆ. ಹಾ, ಹಾ. ಸಣ್ಣ ಪುಟ್ಟ ಕ್ರಾಚಸ್ ಇದೆ. ಹ್ಮ್. 1,45 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 1,45 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಸ್ವಲ್ಪ ಹೆಚ್ಚು ಕಮ್ಮಿ. ಹೌದೌದು. ಹಾಗೆ ATS 2011 ಮಾಡಲು ಹಾ, ಪೆಟ್ರೋಲ್, Okay. ETS, ಬಾಡಿ ಲೈನ್, ಟೈರ್ ಎಲ್ಲ ಚೆನ್ನಾಗಿದೆ. ಹಾ, ಹಾ. ಇದು ಬಂದ್ಬಿಟ್ಟು 2,75 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 2,75 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಸ್ವಲ್ಪ ಹೆಚ್ಚು ಕಮ್ಮಿ. ಹೌದೌದು. ಓಕೆ, ಹಾಗೆ ವೈಟ್ ಕಲರ್ ಶಿಫ್ಟ್ 2014-15 ಹಾ, ಹಾ. ಡೀಸೆಲ್, ಶಿಫ್ಟ್, VDI ಹ್ಮ್. 4,55 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 4,55 ಹೆಚ್ಚು ಕಡಿಮೆ ಆಗುತ್ತೆ. ಫೈನಾನ್ಸ್ ಕೂಡ ಆಗುತ್ತೆ. ಫೈನಾನ್ಸ್ ಆರಾಮಾಗಿ 90% ಆಗುತ್ತೆ. ಹೌದೌದು. ಹಾಗೆ ರೆನಾಲ್ಡ್ ಡಸ್ಟರ್ ಸರ್ 2013 ಮಾಡಲು ಹಾ. 3,65 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 3,65 ಹೆಚ್ಚು ಕಡಿಮೆ ಆಗುತ್ತೆ. ಹೆಚ್ಚು ಕಡಿಮೆ ಆಗ್ತಿದೆ. ಡೀಸೆಲ್ ಗಾಡಿ, ಹ್ಮ್. ಸಣ್ಣ ಪುಟ್ಟ ಕ್ರಾಚಸ್ ಇದೆ. ಓಕೆ, ಗಾಡಿ ಒರಿಜಿನಲ್ ಪೆಂಡ್ ನಲ್ಲಿ ಇದೆ. ಒಂದು ಆಯಿಲ್ ಸರ್ವಿಸಿಂಗ್ ಮಾಡ್ಕೋಬೇಕು. ಆಯಿಲ್ ಸರ್ವಿಸ್ ಒಂದು ಮಾಡ್ಕೊಳ್ಬೇಕು. ಏನ್ ಗಾಡಿ ಮಾಡ್ಕೊಳ್ತೀರಾ? ರನ್ನಿಂಗ್ ಇದೆ. ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಬಿಟ್ಟು ಕೊಡೋಣ ಸರ್. ಓಕೆ, ಹಾಗೆ ವ್ಯಾಗ್ನರ್ 2012 ಮಾಡಲು ಹ್ಮ್. ವ್ಯಾಗನಾರ್ ಹ್ಮ್. 2,45 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 2,45 ಸ್ವಲ್ಪ ಹೆಚ್ಚು ಕಡಿಮೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ತಿದೆ. ಹಾ, ಹೌದೌದು. ಓಕೆ, ಹಾಗೆ ಮಹೇಂದ್ರ ನೋಡ್ತಾ ಇದ್ರೆ ಮಹೇಂದ್ರ ಕಾಂಟೋ ಹಾ. 12 ಮಾಡಲು ಸಿಂಗಲ್ ಓನರ್, ಓಕೆ, 2,75 ಹೆಚ್ಚು ಕಡಿಮೆ ಆಗುತ್ತೆ. 2,75 ಹೆಚ್ಚು ಕಡಿಮೆ ಆಗುತ್ತೆ. 2,75 ಸೀಟ್ರು, ಹಾ. AC, ಪವರ್ ಸ್ಟೀರಿಂಗ್, ಕೊಂಡು ಇದೆ, ಹ್ಮ್. ಏರ್ ಬ್ಯಾಗ್ ಇದೆ, ಗಾಡಿ ರನ್ನಿಂಗ್ ಎಲ್ಲ ಚೆನ್ನಾಗಿದೆ. ರನ್ನಿಂಗ್ ಎಲ್ಲ ಚೆನ್ನಾಗಿದೆ. ಹೌದೌದು. ಓಕೆ, ಹಾಗೆ ಶಿಫ್ಟ್ ಡಿಸೈರ್ 2013 ಮಾಡಲು ಹಾ. ಶಿಫ್ಟ್ ಡಿಸೈರ್ VDI ಸಿಂಗಲ್ ಓನರ್, ಹ್ಮ್. 4,25 ಹೆಚ್ಚು ಕಡಿಮೆ ಆಗುತ್ತೆ. ಫೈನಾನ್ಸ್ ಕೂಡ ಮಾಡ್ಕೊಡೋಣ. ಫೈನಾನ್ಸ್ ಕೂಡ ಆಗ್ತಿದೆ. 4,25 ಸ್ವಲ್ಪ ಹೆಚ್ಚು ಕಮ್ಮಿ. ಓಕೆ, ಸೊ ಸ್ವಿಫ್ಟ್ ಡಿಸೈರ್ ಯಾರು ಡೀಸೆಲ್ ವೆಹಿಕಲ್ ನೋಡ್ತಿದ್ರೆ, ಡೀಸೆಲ್ ಪೆಟ್ರೋಲ್ ಇದು ಡೀಸೆಲ್. ಡೀಸೆಲ್ ವೆಹಿಕಲ್ ಹೌದೌದು. ಬಂದ್ರೆ ಎಷ್ಟಾಗ್ಬೋದು? ಹೆಚ್ಚು ಕಮ್ಮಿ ಆಗ್ತಿದೆ. ಫೈನಾನ್ಸ್ ಕೂಡ ಮಾಡ್ಕೊಡೋಣ. 4,10,000 ಸ್ವಲ್ಪ ಹೆಚ್ಚು ಕಮ್ಮಿ. ಹೌದೌದು. ಓಕೆ, ಸೊ ಫೈನಾನ್ಸ್ ಕೂಡ ಆಗ್ತಿದೆ ಅಂತ ಹೇಳಿದ್ರು. ಹಾಗೆ SX4 SS4 2008 ಮಾಡಲು ಹಾ. ಕಾಪನ್ ಮಾಡಲು, ಹ್ಮ್. AC, ಪವರ್ ಸ್ಟೀರಿಂಗ್, ಕೊಂಡು ಏರ್ ಬ್ಯಾಗ್ ಎಲ್ಲ ಇದೆ. ಹ್ಮ್, ಹ್ಮ್. 2,20 ಹೆಚ್ಚು ಕಡಿಮೆ ಆಗುತ್ತೆ. ಹಾ. ಫ್ರೆಶ್ ಇನ್ಶೂರೆನ್ಸ್ ಮಾಡ್ಕೊಡೋಣ ಸರ್. ಫ್ರೆಶ್ FC ಫ್ರೆಶ್ ಇನ್ಸೂರೆನ್ಸ್ ಸಮೇತ ಮಾಡ್ಕೊಟ್ಟು 2,20 2,20 ಟಾಪ್ ಅಂಡ್ ಮಾಡಲು, ಗಾಡಿ ಚೆನ್ನಾಗಿದೆ. ಏನ್ ಕಡಿಮೆ ಇಲ್ವಾ ಇದ್ರಲ್ಲಿ? ಆಗುತ್ತೆ ಸ್ವಲ್ಪ ಆಗುತ್ತೆ. ಹಾಗೆ ಫಿಗೋ ಇದು 17-18 ಹ್ಮ್. ಎಲ್ಲೋ ಬೋರ್ಡ್, ಓಕೆ, ಆಸ್ಪೇರ್, ಹಾ. CC ಕಂಡೀಷನ್ ಕೊಡ್ತೀವಿ. CC ಕಂಡೀಷನ್. ರನ್ನಿಂಗ್ ಓಕೆ, 2,5 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 2.5 ಲಕ್ಷಕ್ಕೆ ದುಡಿಯೋರ್ಗೆ CC ಕಂಡೀಷನ್ ಕೊಡ್ತಾ ಇದ್ದೀರಾ? ಓಕೆ, ರನ್ನಿಂಗ್ ಮಾಡ್ಕೊಡ್ತೀವಿ. ಹಾ, ಹಾ. ಗಾಡಿ ಚೆನ್ನಾಗಿದೆ. ಹಾ. ಆರಾಮಾಗಿ ದುಡ್ಕೊಳ್ಳೋರ್ಗೆ ಆರಾಮಾಗಿ ತಗೊಂಡು ಆರಾಮಾಗಿ ಓಡಿಸ್ಕೋಬಹುದು. ತಗೊಂಡ್ ಆರಾಮಾಗಿ ಓಡಿಸ್ಕೊಬಹುದು. ಹೌದು. ಹಾಗೆ ಆಲ್ಟೋದಲ್ಲಿ ನೋಡ್ತಾ ಇದ್ರೆ 2,75 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 2,75,000 75,000 ಹೆಚ್ಚು ಕಡಿಮೆ ಆಗುತ್ತೆ.
ಕಡಿಮೆ ಅಂತ ನೋಡಿದ್ರೆ ಆರಾಮಾಗಿ ಆಗುತ್ತಾ? ಸ್ವಲ್ಪ ಹೆಚ್ಚು ಕಡಿಮೆ ಮಾಡೋಣ ನೋಡಿ. ಓಕೆ, ಹಾಗೆ I20 I20 ಡೀಸೆಲ್ ಸಣ್ಣ ಪುಟ್ಟ ಕೆಲಸ ಇದೆ. 1.75 ಹೆಚ್ಚು ಕಡಿಮೆ ಆಗುತ್ತೆ. 1,75,000ಕ್ಕೆ I20 ಕೊಡ್ತಾ ಇದ್ದೀರಾ? ಹೌದು. ಓಕೆ, ಫಾರ್ಡ್ ಐಕಾನ್ 2010 ಮಾಡ್ಲು, ಸಿಂಗಲ್ ಅನ್ನೋದು. FC ಇನ್ಸೂರೆನ್ಸ್ ಫ್ರೆಶ್ ಆಗಿದೆ. ಆಗಿದೆಯಾ? 55 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಒಂದು 55 ಡೀಸೆಲ್ ಗಾಡಿ ಇದು. ಡೀಸೆಲ್ ಗಾಡಿ ಮೈಲೇಜ್ ಬರ್ತೈತೆ, ಆರಾಮಾಗಿ ಬಂದೇ ಬರ್ತೈತೆ. ಹಾಗೆ ನೆಕ್ಸ್ಟ್ ವೆಹಿಕಲ್ ನೋಡ್ತಿದ್ರೆ ಇದು ಎಲ್ಲೋ ಬರ್ಡ್ ಟಾಟಾ ಜಸ್ಟ್. ಇದು 16 ಮಾಡ್ಲು, ಡಾಕ್ಯುಮೆಂಟ್ ಎಲ್ಲ ರನ್ನಿಂಗ್ ಇದೆ. 2.25 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 2.25 ಸ್ವಲ್ಪ ಹೆಚ್ಚು ಕಡಿಮೆ ಹೆಚ್ಚು ಕಡಿಮೆ ಆಗ್ತಿದೆ. ಹೌದೌದು. ಹಾಗೆ ಟಾಟಾ ನ್ಯಾನೋ ನಾನು 13 ಮಾಡ್ಲು, 1.35 ಹೆಚ್ಚು ಕಡಿಮೆ ಆಗುತ್ತೆ. 1.35 ಹೌದೌದು. 1,35,000 ರೂಪಾಯಿ ಹೆಚ್ಚು ಕಡಿಮೆ ಆಗುತ್ತೆ ಅಂತ ಹೇಳ್ತಾ ಇರೋದು. ಕಡಿಮೆ ಅಂತೂ ಹಾಗೆ ಆಗುತ್ತೆ, ಬನ್ನಿ. ಗಾಡಿ ರನ್ನಿಂಗ್ ಎಲ್ಲ ಚೆನ್ನಾಗಿದೆ. ಗಾಡಿ ರನ್ನಿಂಗ್ ಎಲ್ಲ ಚೆನ್ನಾಗಿದೆ. ಹಾಗೆ ಇನ್ನೊಂದು ನ್ಯಾನೋ 12 ಮಾಡ್ಲು, ಸಿಂಗಲ್ ಓನರ್, ಸಣ್ಣ ಪುಟ್ಟ ಕ್ರಾಚಸ್ ಇದೆ. 65 ಹೆಚ್ಚು ಕಡಿಮೆ ಆಗುತ್ತೆ. 65,000 ಕಡಿಮೆನಾ? ಆರಾಮ್ ಕಡಿಮೆ ಆಗುತ್ತೆ. ಹಾಗೆ ಸಿಯಾಜ್ 16 ಮಾಡ್ಲು, VDI ಪ್ಲಸ್ HSV ಇಂಜನ್, 5.5 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಡೀಸೆಲ್ ಗಾಡಿ, ಸಿಂಗಲ್ ಓನರ್, 5.5 ಲಕ್ಷ ಹೆಚ್ಚು ಕಡಿಮೆ ಆಗುತ್ತೆ. AC ಪೋಸ್ಟರಿಂಗ್ ಫೌಂಡ್ ಸಿಸ್ಟಮ್ ಇದೆ, ಏರ್ ಬ್ಯಾಗ್ ಇದೆ, ಇಂಟೀರಿಯರ್ ಎಲ್ಲ ತುಂಬಾ ಚೆನ್ನಾಗಿದೆ. ಫೈನಾನ್ಸ್ ಕೂಡ ಮಾಡ್ಕೊಳ್ಳೋಣ. ಫೈನಾನ್ಸ್ ಕೂಡ ಆಗ್ತಿದೆ. ಹೌದೌದು, ಆರಾಮಾಗಿ ಆಗ್ತಿದೆ ಅಂತ ಹೇಳ್ತಾರೆ. ಹಾಗೆ ಶಿಫ್ಟ್ ನೋಡಿದ್ರೆ 2009-10 Swift VXI ಸ್ವಲ್ಪ ಬಾಡಿ ಲೈನ್ ಕೆಲಸ ಇದೆ. 1.65 ಹೆಚ್ಚು ಕಡಿಮೆ ಆಗಿದೆ. ಫ್ರೆಶ್ FC ಆಗಿದೆ. ಫ್ರೆಶ್ ಇನ್ಸೂರೆನ್ಸ್ ಎಲ್ಲ ಮಾಡ್ಕೊಟ್ಟಿದ್ದೀರಾ? ಫ್ರೆಶ್ ಇನ್ಸೂರೆನ್ಸ್ ಎಲ್ಲ ಇದೆ. ಇಲ್ಲ, ಇದು ಬಾಡಿ ಲೈನ್ ಮಾಡ್ಕೊಟ್ರು, ಎಲ್ಲ ರೆಡಿ ಮಾಡ್ಕೊಟ್ರು ಅಂತ ಹೇಳಿದ್ರೆ 1.85 ಎಲ್ಲ ರೆಡಿ ಮಾಡಿಸ್ಕೊಡ್ಬಿಡ್ತೀವಿ. 1.85 ರೆಡಿ ಮಾಡಿಸ್ಕೊಡ್ತೀರಾ? ಈ ಕಂಡೀಷನ್ ಬರ್ಬೇಕು. ಓಕೆ, ಅಂದ್ರೆ ಈ ಗಾಡಿ ಅಲ್ವಾ, ಆಮೇಲೆ ಅದು ಹಿಡ್ಕೊಂತೀರಾ. 1.85 ಕೊಟ್ರೆ ಈ ಕಂಡೀಷನ್ ನಲ್ಲಿ ನೀಟಾಗಿ ರೆಡಿ ಮಾಡಿಸ್ಕೊಡ್ತೀವಿ. ಫ್ರೆಶ್ FC VXI 910 Swift VXI ಗಾಡಿ ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ.